ಇನ್ನೊಬ್ಬರಿಗೆ ಪೀಡಾ ಕೊಡುವ ಅಧಿಕಾರ ನಿನಗಿಲ್ಲ. ಇನ್ನೊಬ್ಬರಿಗೆ ಸಹಾಯ ಮಾಡುವ ಅಧಿಕಾರದ ಏನ್ ಅದಕ್ಕೆ ಯಾರಿಗೂ ಯಾವ ಥರದ ನೋವನ್ನು ಉಂಟು ಮಾಡ್ದಂಗೆ ಇರ ಕಲಿಬೇಕು. ಏನ್ ನೀ ಏನು ಮಾಡ್ತೀಯ ಅದು ನಿನಗೆ ತಿರುಗಿ ಬರ್ತದೆ. ಏನ್ ನಾವು ಇನ್ನೊಬ್ರಿಗೆ ಪೀಡಾ ಕೊಟ್ರೆ ನಾವು ಆರಾಮಿರ್ತೇವೆ ಅಂತ ನಿನಗೆ ಹಾನಿ ಅದು. ಏನ್ ಇನ್ನೊಬ್ಬರಿಗೆ ಕೆಡಕು ಬಯಸಿದ್ರೆ ಮನಸ್ಸಿನಾಗ ಸಹಿತ ಬಯಸಿದ್ರೆ ನಿನಗೆ ಕೆಡಕಾಗ್ತದೆ. ಶರೀರದಿಂದ ವಾಣಿಯಿಂದ ಅಲ್ಲ, ಮನಸ್ಸಿನಾಗ ಮೊದಲು ಬರಬಾರ್ದು. ಒಳ್ಳೆ ಭಾವನೆ ಒಳ್ಳೆ ವಿಚಾರ ಮನಸ್ಸಿನಾಗ ನಿನ್ನಲ್ಲಿ ಇತ್ತಂದ್ರೆ ಒಳ್ಳೆ ಮಾತುಗಳು ಬರ್ತಾವೆ, ಒಳ್ಳೆ ಕೃತಿಗಳು ನಿನ್ನಂತೆ ಜಡಕ್ತವೆ. ಏನ್ ಅದು ಬರಬಾರ್ದು, ಮನಸ್ಸಿನಾಗ ಸಹಿತ ಬರಬಾರ್ದು ನಿಮಗೆ. ಇದಕ್ಕೆ ತಪಸ್ಸು ಅಂತಾರ. ವಿಷಯದ ಆಶಯ ಕೆಳಕ್ ಮಾಡಾಕಸ್ತೈತಿ. ನಂದ ಸ್ಟಾರ್ ಸಾಕಪ್ಪ, ಸ್ವಾರ್ಥ ಇನ್ನೊಬ್ಬರನ್ನ ಕೆಳಕ್ ಮಾಡಕ್ ಹಚ್ಚಿ ಬಿಡ್ತೈತಿ. ಅವಾಗ ಇನ್ನೊಬ್ರು ಏನಾರು ಹಾಳಾಗಿ ಹೋಗ್ಬೋದು ನಾವು. ಹೌದಿಲ್ಲ, ನಂದ ಸ್ಟಾರ್ ಸಾಕಪ್ಪ ಅಂತ. ಇದು ಸಾಮಾನ್ಯ ಜನರಿಗೆ ಇಷ್ಟ, ಇದು ತಿಳುವಳಿಕೆ ಇರ್ತೈತಿ. ಇವ್ರ ಬುದ್ಧಿ ಎಷ್ಟಾದ್ರೆ ಬಿಡು ಅಂತಿದ್ರು. ಹೌದು, ಅಂತ ಬುದ್ಧಿ ಇದ್ದವ ಯಾರು ಇವ್ ಕೆಳಕ್ ಮನಸ್ಸಿನಾಗ ಸಹಿತ ಮಾಡಕ್ ಹೋಗುದು, ದನಗ ಹಾನಿ ಅಂತ. ಏನ್ ಇನ್ನೊಬ್ಬರಿಗೆ ಮನಸ್ಸಿನಾಗ ಸಹಿತ ಕೆಡಕ ಬಯಸದೆ ಇದ್ದಾವ. ಇದು ಸಾಮಾನ್ಯ ಪೂಜೆ, ಇದನ್ನ ಮಾಡಕ್ ಕಲೀರಿ ಮೊದಲು. ಈ ತಪಸ್ಸು ಬಂದಾಗ ನಿನಗೆ ವಿಶೇಷವಾದಂಥ ಪೂಜೆ ಮಾಡ್ಲಿಕ್ಕೆ ಬರ್ತದೆ. ಕಲ್ಪನಾ ರಹಿತ ಇರುವಿನ ಅನುಸಂಧಾನ ಮಾಡಕ್ ಬರ್ತೈತೆ. ಅವಾಗ ಕಾಮನ ಕೈಯೊಳಗಿಂದ ಪಾರಾದವ್ರು ಎಷ್ಟು ಜನರು ಅದಿರಿ ಇದ್ರಾಗ. ಹೊರಗೆ ಹೆಚ್ಚಿರುವ ಒಬ್ಬರು ನಿಲ್ಲೋದಿಲ್ಲ. ಯಾಕ್ರಿ? ಹೊರಗೆ ಹೆಚ್ಚಿ ನೋಡಿದ ಕೂಲೆ ಒಬ್ಬರು ಅದ್ರಾಗ ಯಶಸ್ವಿ ಆದವ್ರು ಸಿಗುವುದಿಲ್ಲ ನಿಮಗೆ. ಎಲ್ಲರೂ ಕಾಮಗೆ ಡೊಗ್ಗಿ ಸಲಾಮ್ ಹೊಡೆದವ್ರ, ಕಾಮನ ಕೈಯಾಗ ಸಿಕ್ಕು ಒದ್ದಾಡವ್ರ. ಭಾಳ ಕಠಿಣ ಅದ. ಕಾಮನ ಕೈಯಾಗಿಂದ ಪಾರಾಗುವುದಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಏನ್ ಕಾಯ ವಾಚ ಮನಸ ತಪಸ್ಸು, ಇದು ಖಡ್ಗದ ಅಲಿಗಿನ ಮ್ಯಾಗ ತಪಸ್ಸು ಮಾಡಿದಂಗೆ, ಅದಕ್ಕಿಂತ ಕಠಿಣ ಅದ ಇದು. ಕಾಮನ ಸುಟ್ಟ ಸಮಾಧಿ. ಏನ್ ಕಾಮ ಅಡಗಿದ್ರೆ ನಿದ್ದೆ ಹತ್ತದ. ಟೂರ್ಕಿ ಸುದ್ದಿ ಕಲಿಯಾಕ ವಿಶ್ವವಿದ್ಯಾಲಯಕ್ಕೆ ಹೋಗ್ತೀವೋ ಏನು? ನಿನ್ನ ಸುದ್ದಿ ಕಲಿಯಾಕ ವಿಶ್ವವಿದ್ಯಾಲಯಕ್ಕೆ ಹೋಗ್ತಿರೋ ನೀವು? ವಿದ್ಯಾಲಯದೊಳಗೆ ನಿನ್ನ ಬಗ್ಗೆ ಹೇಳ್ತಾರನ ಅಲ್ಲಿ? ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ಯಾರು ನೆನಪಿಗೆ ತಂದು ಕೊಡೋರು ನಿನಗಲ್ಲಿ? ನಿನ್ನ ನೆನಪು ಮಾಡ್ಕೋಬೇಕಂತಂದ್ರೆ ಅಂಥ ಅನುಭವಿಗಳ ಹತ್ರನ ನಮಗೆ ಏನ್ ಮಹಾತ್ಮರ ಹತ್ರನ ಅದು ನಮಗೆ ಸಿಗುದು ಈ ಜ್ಞಾನ. ಏನ್ ಬಾಕಿ ಎಲ್ಲಿ ಸಿಗೋದು ನಮ್ಗೆ? ಅಲ್ಲಿ ಸೇವಾದಿಗಳನ್ನು ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸೇವಾ ಸತ್ಕರ್ಮಗಳಿಲ್ಲದೆ ಎತ್ತನದು ಮುಕ್ತಿ ಅಂತ. ಸೇವಾ ಮಾಡಲ್ಲಿ ಹಂಗ ಸಿಗ್ತೈತೆ ಅನ್ನೋದು. ಆಯ್ತ ಹಂಗ ಬಿದ್ದಿಲ್ಲ ಅದು ಹಾದಿ ಮ್ಯಾಗ ಅಂತ, ಕೈ ಕಾಲು ಕಟ್ಕೊಂಡು ಬಿದ್ದು ಸೇವಾ ಮಾಡಿದಾಗ ತೆಗಿತೈತೆ ಅದು. ಹೌದಿಲ್ಲ? ಇದೇನಾರ ಸೇವಾ ಮಾಡ್ಬೇಕಂತ ಐತಿನ? ಶರೀರದಿಂದ ತನು ಮನ ಧನದಿಂದ ಸೇವೆಯನ್ನು ಮಾಡ್ಬೇಕನ್ನೋದು ಆಕೈತೇನ? ಆಗೋದಿಲ್ಲ. ನನಗೆ ಶರೀರದಿಂದ ನೀಗುದಿಲ್ಪ ಅಂದ್ರೆ ದುಡ್ಡಾರ ಕೊಡ್ಬೇಕು. ಹೌದಿಲ್ಲ? ಮನಸ್ಸಿನಿಂದ ಆದ್ರೆ ಮಾಡಬೇಕು, ಅದೂ ಇಲ್ಲ. ನೀನು ಬಾಳ್ಯದ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀವಿ ನೋಡು. ಇಲ್ಲಿ ಏನಾರು ಹೇಳಿದ ಕೂಡಲೇ ಬದುಕನ ಹೊಡಿಕ್ಕಿ. ಹೌದಿಲ್ಲ? ಅದನ್ನೇನು ಮಾಡ್ತೀವಿ? ಅವಾಗ ಬೇಸರದ ಬರೋದಿಲ್ಲ ನಿನಗೆ. ಹೌದಿಲ್ಲ? ಅದು ಅರ್ಜೆಂಟ್ ಐತ್ರಿ ನಮ್ಗಂತ. ಹಂಗ ಆಯ್ತು ಸಿಗೋದಿಲ್ಲ ಇದು. ಮನಿ ಬಾಳ್ಯದ ಎಷ್ಟು ಆಸಕ್ತಿಯಿಂದ ಮಾಡಿ ಅದ್ರ 10 ಪಟ್ಟು ಆಸಕ್ತಿಯಿಂದ ಇಲ್ಲಿ ಸೇವಾ ಮಾಡಿದಾಗ ಇದು ತೀಗೈತಿ ನಿನಗೆ. ಏನ ಹಂಗಿಲ್ಲ ಅಂದ್ರೆ ಹಾದಿ ಮ್ಯಾಗ ಬಿದ್ದಿರ ಹಂಗಾರೆ ಎಲ್ಲರಿಗೂ ಹತ್ಬೇಕಾಗ್ತದೆ. ಯಾಕೆ ಹತ್ತುವಲ್ಲ ಅಂದ್ರೆ
ನಾವು ಒಂದು ಸ್ವಾರ್ಥಿಗಳದೇವಿ. ಹೌದಿಲ್ಲ, ನಮ್ಮ ಈ ಒಂದು ಸ್ವಾರ್ಥಕ್ಕಾಗಿ ಬಂದೇವಿ ಇಲ್ಲಿ, ಏನೋ ಸಿಗ್ತೈತೆ ಅನ್ನೋ ಸಂಬಂಧ. ಹೌದಿಲ್ಲ, ಮಾಡಿದ್ರೆ ನಮಗೂ ಏನೋ ನಮ್ಗೆ ಲಾಭ ಆಕೈತಿ, ಬಾಳೆ ನಾಟಕ ಆಕೈತಿ ನಮಗೂ, ಇಂಥವೆಲ್ಲ ಇಚ್ಛಿತ ಫಲಗಳು ಸಿಗ್ತಾವ ಅನ್ನೋ ಆಶಯಕ್ಕೆ ಬಂದೆವು ನಾವು. ಅದನ್ನ ಇಟ್ಕೊಂಡು ಹೇತು ಇಟ್ಕೊಂಡು ಬಂದೆವು ನಾವು ಇಲ್ಲಿ ಸೇವಾ ಮಾಡೋದು. ಯಾವುದು ಹೇತು ಇಲ್ಲ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕಲ್ಲ. ಏನ್ ಮುಕ್ತಿ ಹೊಂದ್ಬೇಕನ್ನೋ ಇಚ್ಛಾ ಇಟ್ಕೊಂಡು ಬಂದವ್ರು ಯಾರದೇ ನಾವು. ಒಳಗೆ ಏನಾರು ಒಂದು ಆಶೆ ಇಟ್ಕೊಂಡು ಬಂದಿರ್ತೇವೆ ನಾವು ಇಲ್ಲಿ ಬರ್ಬೇಕಾದ್ರೆ. ಅವ್ರಂತಲ್ಲಿ ಹೋಗಪ್ಪ ಅಂತ ಅಂತಿದ್ರು, ಅಲ್ಲಿ ಹೋಗೋದು ಅದ್ರ ಸಂಬಂಧ, ಅದ್ರ ಸಂಬಂಧ. ಮನೋರಂಜನಕ್ಕೆ ಬಿದ್ದೆ ಅಂದ್ರೆ ಮುಗಿದು ಹೋಗ್ತೀನಿ. ಅದು ಕಾಮ ಪ್ರಚೋದಕ ವ್ಯವಹಾರನ, ಅದು ಮನೋರಂಜನಾ ಕಾರ್ಯಕ್ರಮ ಅಂದ್ರೆ ಏನ್. ಇದನ್ನೆಲ್ಲ ಕೈ ಬಿಟ್ಟು ಎಂದಿದ್ದೇನಪ್ಪ ಅಂತ ಹತ್ಬೇಕು ನೋಡ್ರಿ. ಒಳಗೆ ಆಂತರಿಕವಾಗಿ ಉತ್ಕಟ ಇಚ್ಛಾ ಬೇಕಿದಕ್ಕೆ. ಎಂದಿರ್ಪೆನೋ ನಿಜ ಸುಖದಲ್ಲಿ ಬಹುದೊಂದುಗವನ್ನೆಲ್ಲವನ್ನು ಅಡಿದುಳಿದು ಅಂತ ಒಳಗೆ ಹೊಟ್ಯಾಗ ಖಾರ ಕಲಿಸಿದಂಗೆ ಆಗ್ಬೇಕು ಅದು. ಅವಾಗೇ ತೀತೈತಿ ಅದು. ಯಾವಾಗ ಬಿದ್ದೇನಪ್ಪ ಈ ಗದ್ಲ ಕೈ ಬಿಟ್ಟು ಎಂದ ಆರಾಮ್ ಇದ್ದೇನಪ್ಪ, ಹೊರಗಿನ ಗದ್ಲ ಎಲ್ಲ ಕೈ ಬಿಟ್ಟ. ವಿಚಾರದ ಬಂದೋಬಸ್ತಿ ಇರ್ಬೇಕು ನೋಡ್ರಿ ಯಾವಾಗ್ಲು. ಅಂದ್ರೆ ಕಾಮನ ಕಾಟ ತಪ್ಪಿಸ್ಕೊಳಕ್ ಬರ್ತೈತಿ. ಏನ್ ವಿಚಾರಕ್ಕೆ ನೀವು ಮುಖ ಕೊಡ್ಲಿಲ್ಲ ಅಂತಂದ್ರೆ ಕಾಮನ ಕೈ ಆಶಿಕ್ ಒದ್ದಾಡೋ ತಪ್ಪುಗಳು ನೀವು. ಏನ್ ಪೊಲೀಸ್ ಬಂದೋಬಸ್ತಿಯಿಂದ ಕಾಮನ ಕಾಟ ತಪ್ಪಿಸ್ಕೊಳಕಾಕೈತಿವ, ಏನ ವಿಚಾರದ ಬಂದೋಬಸ್ತಿಯಿಂದ ತಪ್ಪಿಸ್ಕೊಳಕಾಕೈತಿವ? ಪೊಲೀಸ್ ಬಂದೋಬಸ್ತಿಗೆ ಆಕೈತಿನ ಅದು ನಿಯಂತ್ರಣ ಮಾಡಕ್ ಆಗುದಿಲ್ಲ. ಇದು ಅಜ್ಜಾರ್ ಇದ್ದಾಗ ಬಂತ, ಸಿದ್ದಾರೂಢರ ಜಾತ್ರೆಯಲ್ಲಿ ಬೀದಿ ಕಾಮಣ್ಣನವರಿಗೆ ಪೊಲೀಸಿನವರಿಂದ ಬಂದೋಬಸ್ತಿ ಅಂತ ಬಂದಿತ್ತದು. ಅಜ್ಜಾರು ಆಕೈತೆನ ಪೊಲೀಸಿನವ್ರಿಗೆ ಬಂದೋಬಸ್ತಿ ಮಾಡಕ ಬೀದಿ ಕಾಮನ್ಗಳು ಇರ್ತಾರಲ್ಲ. ಯಾಕ್ರಿ ಅದ್ಯಾಗ ಹೋಗು ಮುಕ್ಳಿ ಚುಟ್ಟುದು ಗದ್ದಲ್ದಾಗ ಮಾಡ್ತಿರ್ತಾರ ಅವ್ರು. ಹೌದಿಲ್ಲ, ಅಲ್ಲೇ ಹೋಗುವಾಗ ಹೆಣ್ಮಕ್ಳ ಮುಕ್ಳಿ ಚುಟ್ಟುದು ಇಂಥವು ಮಾಡ್ತಿರ್ತಾರ. ಹೋಗ್ತಾ ಗೊತ್ತಾಗಲಂಗ ಅವನು ಕಾಡ್ಸೋದು, ಹೌದಿಲ್ಲ, ಚುಡಾಯಿಸೋದು ಇಂಥವ್ನು ಮಾಡ್ತಿರ್ತಾರ ಅವ್ರು. ಜಾತ್ರೆ ಇವೆಲ್ಲ ಅಂತಲ್ಲೆಲ್ಲ ಭಾಳ ಅವ್ರದ ಅಂತವ್ರ ಬೀದಿ ಕಾಮನಗಳ ಹಾವಳಿ ಭಾಳ ಆತ. ಯಾವಾಗ ಚಂದ ಕಾಣ್ತಾಳ ಆಕಿ ಬೆನ್ ಹತ್ತದ. ಯಾಕ್ರಿ ಅದು ವಯಸ್ಸನ್ನು ನೋಡೋಂಗಿಲ್ಲ, ಏನು ನೋಡೋಂಗಿಲ್ಲ. ಯಾಕ್ರಿ ಅದೇನು ಅದಕ್ಕೆ ಏನು ನಾಚಿಕೆ ಲಜ್ಜೆ ಅನ್ನೋದು ಇರುದೇ ಇಲ್ಲ ಅದಕ್ಕೆ. ಏನ್ ವಿಚಾರ ಅನ್ನುವಂಥ ಬಂದೋಬಸ್ತಿ ಒಳಗೆ ಕಾಮನ್ನ ಕಾಲಿಡಲಾರಂತ. ಈ ವಿಚಾರ ಎಲ್ಲಿ ಸಿಗ್ತೈತಿ ನಮಗಂದ್ರೆ ಸತ್ಸಂಗದೊಳಗೆ ಸಿಗ್ತೈತಿ. ಯಾವಾಗಲೂ ನೀ ಸತ್ಸಂಗದೊಳಗೆ ಇದ್ದೆ ಅಂದ್ರೆ ಯಾವಾಗ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳಿಕ್ ಬರ್ತೈತಿ. ವಿಚಾರದ ಬಂದೋಬಸ್ತಿ ಸ್ವಲ್ಪ ನೀನು ಹೊರಗೆ ಹೋತು ಅಂತ ಏನ್ ತೆತ್ತಿ ಐತಿ, ಜಡಬುದ್ಧಿ ಜಡಸಂಗ ಮಾಡಿದೆ ಅಂದ್ರೆ ಕಾಮನ ಹಾವಳಿ ಹೆಚ್ಚಾಕತೈತಿ. ಅದಕ್ಕೆ ಅವನು ಮಾಡಬೇಡ ಅಂತ ಹೇಳಿತ್ತು. ಜಡಬುದ್ಧಿ ಜಡಸಂಗದಿಂದ ದೂರ ಇರು ಅಂತಂದ್ರೆ ಅದಕ್ಕೆ ಪ್ರಚೋದನೆ ಕೊಡ್ತಾವು. ಅದನ್ನ ಕಾರ್ಕೋದೋದು, ಮತ್ತೊಂದು ಏನು ಇಲ್ಲ ಅಲ್ಲಿ. ಯಾಕ್ರಿ ಅದನ್ನ ನಿಯಂತ್ರಣ ಮಾಡ್ಕೊಳ್ಳುವಂಥ ಯುಕ್ತಿಗಳು ವಿಚಾರಗಳು ಅಲ್ಲಿ ಜಡಬುದ್ಧಿ ಜಡಸಂಗದಾಗ ಎಲ್ಲಿ ಸಿಗ್ಬೇಕ್ರಿ? ಇಲ್ಲೇ ನೀನು ಸತ್ಸಂಗದೊಳಗೆ ಇವನ್ನ ನಿವಾರಣೆ ಮಾಡ್ಕೊಳಕ್ಕೆ ಉಪಾಯಗಳು ಸಿಗ್ತಾವೆ. ಅದಕ್ಕೆ ಪ್ರಾಣ ಹೋಗ್ತೈತೆ ಅನ್ನೋ ಸತ್ಸಂಗವನ್ನು ನಾವು ಕೈ ಬಿಡಬಾರ್ದು. ಒಂದು ಕ್ಷಣ ಮಾತ್ರವೂ ಕೂಡ ಸತ್ಸಂಗದಿಂದ ದೂರ ಇರಬಾರ್ದು ಅಂತ. ಅವೆಲ್ಲ ಕೈ ಬಿಟ್ಟೆ ಅಂದ್ರೆ ಯಾವ ಟೈಮ್ನಿಗೆ ಎಲ್ಲಿ ಹೇಳ್ಕೊಂಡು ಹೋಗ್ತಾವ ಹೇಳಕ್ಬೋದು. ನಾವು ಆ ಸೆಳವಿಗೆ ಹೇಳ್ಕೊಂಡು ಹೋಗ್ಬಿಡ್ತೈತೆ ನಮಗೆ. ಅಂತ ಜನ ಕೂಡಿ ಬಿಡ್ತೈತಿ, ಅಂತ ವಾತಾವರಣದೊಳಗೆ ಇದು ಆ ಕಡೆ ಹೇಳ್ಕೊಂಡು ಆ ಸುಳಿವು ಸಿಕ್ಕತೆ ಅಂದ್ರೆ ತೀರ್ತೀವಿ. ಅದರಿಂದ ಕಡೆಗೆ ಆಗೋದು ಭಾಳ ಕಠಿಣ ಐತೆ ಅತ್ತಾಗಿಂದ. ಅದಕ್ಕೆ ಅಪಾಯಕರ ವಲಯ ಅಂತಾರೆ ಅದಕ್ಕೆ.
ಜಡಬುದ್ಧಿ ಜಡಸಂಗ ಏನೈತಲ್ಲ ಅಪಾಯಕರವಲ್ಲ, ಡೇಂಜರಸ್ ಪ್ಲೇಸ್ ಅದು. ಅಲ್ಲಿ ಹೆಚ್ಚು ನಾವು ಕೂಡಕ್ಕೆ ಹೋಗ್ಬಾರ್ದು. ಅದನ್ನ ನೋಡ್ಕೊಂತ ಕುಂದಿರ್ತೇವೆ ನಾವು, ಅಲ್ಲಿ ಏನ್ ನಡೆದೈತಿ ವಿಷಯಾಗ, ಹೌದಿಲ್ಲ? ಅಂತವನ್ನ ನೋಡು, ಅಲ್ಲಿ ಇದ್ರ ವಿಚಾರ ಬರ್ತೈತೆ ನಿನಗಲ್ಲಿ. ಯಾಳೆ ಎಲ್ಲ ಆವಿಷ್ಯ ಎಲ್ಲ ಅದ್ರಾಗ ಕಳೆದಿಲ್ಲ ನೀವು. ಇಲ್ಲಿ ಬಂದು ಕುಂತಿಂತ ಸ್ಥಾನದೊಳಗೆ, ಏಕಾಂತ ಸ್ಥಾನದೊಳಗೆ ಕೂತ್ಕೊಂಡು ಈ ವಿಚಾರಗಳನ್ನ ಕೇಳಿದ್ದನ್ನು ಮನನ ಮಾಡ್ಬೇಕಪ್ಪ ಅನ್ನೋ ಬುದ್ಧಿ ಬರೋದಿಲ್ಲ ನಿನಗೆ. ಅದು ಪಾಪ. ಪುಣ್ಯ ಇದ್ರ ಬರ್ತೈತಿ ಇಲ್ಲಿ ಏಕಾಂತದೊಳಗಿದ್ದ ಇದರ ಅಭ್ಯಾಸ ಮನನ ಮಾಡುವುದು, ಕೇಳಿದ್ದನ್ನು ಮನನ ಮಾಡ್ಬೇಕು, ಅವು ಕಡೆ ಒಲವು ಆಗ್ಬೇಕಾರು ಬರ್ತೈತೆ ನಿನಗೆ. ಕೇಳಿದ್ಮ್ಯಾಗ ಹೊಳ್ಳಿ ನೆನಪಿಗೆ ಇಲ್ಲಿ ಬರೋ ಮಟ್ಟ ಹೊಳ್ಳಿ ನೆನಪಿಗೆ ಬಂದ್ರೆ ಕೇಳಿ ಅದು ಬರೇ ಅದ ವ್ಯವಹಾರ. ಅದಕ್ಕೆ ಪುಣ್ಯ ಇಲ್ಲದವರಿಗೆ ಅಂತ ತೋರ್ಕೊಳ್ಳಿ, ಪುಣ್ಯ ಬಂಡವಾಳ ಬೇಕಪ್ಪ. ಯಾವಾಗಲೂ ಅದ್ರ ನೆನಪಿನಾಗಿರ್ಬೇಕಾಗ್ತದೆ. ಎಂಥ ಪುಣ್ಯವಂತವ ಅಂತ ಯಾವಾಗಲೂ ನಮ್ಮ ಇರುವಿನ ನೆನಪು ಮಾಡ, ಆನಂದದ ನೆನಪಿನಾಗಿರವ. ಅವನಷ್ಟು ಪುಣ್ಯವಂತ ಭಾಗ್ಯವಂತ ಈ ಜಗತ್ತಿನೊಳಗೆ ಯಾವನೂ ಇಲ್ಲ. ಬರೀ ತೋರ್ಕಿ ನೆನಪಿನಾಗ, ಬಾಳೆ ನೆನಪಿನಾಗ ಕಾಲ ಸತ್ತು ಹೋಗ್ತಿದೆ. ಎಷ್ಟೋ ಶರೀರ ಹಿಂಗ ಹಾಳು ಮಾಡ್ಕೊಂತ ಜನ್ಮ ಹುಟ್ಟು ಬಂದಂತ. ಅದಕ್ಕೆ ಭಾಗ್ಯವಿಲ್ಲದಾಗದು ಅಂತ. ಪುಣ್ಯ ಬೇಕಿದಕ್ಕೆ, ಅದಕ್ಕನ್ನು ಪುಣ್ಯ ಮಾಡಕ್ ಕಲೀರಿಪ್ಪ. ಯಾವಾಗಲೂ ಅದರ ಸಂಘದಾಗ ಇರಾಕ್ ಬರ್ತೈತಿ, ಸತ್ಸಂಗ ಸಿಗ್ತೈತಿ. ಅದ್ರ ಪರಿಣಾಮ ಆಗೈತಿ ಇರ್ತೈತಿ. ಸತ್ಸಂಗದ ಪರಿಣಾಮ ಅದು ಎಂದೂ ನಿಷ್ಫಲ ಆಗುವುದಿಲ್ಲ. ಬೇಕಾದಂಥ ದುಷ್ಟದನ ಪಾಪಿ ಅದನ್ನು ಮಾಡಿದ ಎಷ್ಟು ವೇಳೆ ಮಾಡಿರ್ತಾನೆ ಅಷ್ಟು ವೇಳೆ ಅವನಿಗೆ ಅದ್ರ ಲಾಭ ಐತಿ. ಸತ್ಸಂಗದೊಳಗೆ ಕಳೆದ ವೇಳೆ ಎಂದೂ ನಿರರ್ಥಕ ಆಗುವುದಿಲ್ಲ. ಈ ಜಡಬುದ್ಧಿ ಜಡಸಂಗದಾಗ ಕಳೆದ ವೇಳೆ ಎಲ್ಲ ವ್ಯರ್ಥ. ನಿನ್ನ ಆಯುಷ್ಯದ ವೇಳೆ ಎಲ್ಲ ನೋಡು, ನಿನ್ನ ವೇಳೆ ಆಯುಷ್ಯದ ವೇಳೆ ವ್ಯರ್ಥ ಆಗ್ಲಿಕ್ಕತ್ತೈತೋ ಏನ ಸಾರ್ಥಕ ಆಗ್ಲಿಕ್ಕತ್ತೈತೋ. ನಮ್ಮ ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೊಂಡದ ವೇಳೆ ಅಂದ್ರೆ ಇದೇ ವೇಳೆ. ಇದೇ ವೇಳೆ, ಇವತ್ತಿನ ದಿವಸ, ಚಲೋ ದಿನ, ಚಲೋ ವೇಳೆ, ಇದು ಒಳ್ಳೆ ಮುಹೂರ್ತ. ಇಂದಿನ ದಿನವೇ ಶುಭ ದಿನವು, ಇಂದಿನ ವೇಳೆ ಶುಭ ವೇಳೆ ಅಂತ. ನಾವು ಅದನ್ನ ಮರೆತೆ ಅಂದ್ರೆ ನಿನಗದ ಕೆಟ್ಟ ವೇಳೆ, ಕೆಟ್ಟ ದಿನ ಚಾಲು. ಅದು ಪಂಚಾಂಗದ ಹುಡ್ಕಾಕೊಂಡ ಚಲೋ ದಿನ ಕೆಟ್ಟ ದಿನ. ಯಾವಾಗ ನಿನ್ನ ಇರುವಿನ ಕಡೆ ಲಕ್ಷ ಕೊಡ್ತಿ, ಯಾವ ದಿನ ಆದ ದಿನಾನೇ ನೀನು ಚಲೋ ದಿನ, ಅದೇ ವೇಳೆನ ಒಳ್ಳೆ ವೇಳೆ, ಒಳ್ಳೆ ಸುಮೂರ್ತೆ, ಒಳ್ಳೆ ಸಮಯ. ಇದ್ರ ಕಡೆ ಲಕ್ಷ್ಯ ಯಾವಾಗ ಕೊಡ್ತಿ, ಯಾವಾಗ ನಿನಗಿದು ದೊಡ್ಡ ನಿನ್ನ ನಶೀಬು ತೇರಿತಂತ. ಅದ್ರ ಕಡೆ ಬಾಳೆದ ಕಡೆ ಹೆಸರು ಚಾಲು ಆಯ್ತು, ಬಾಳೆ ಚಿಂತೆ ಐತಿ ಅಂದ್ರೆ ಹೈತಿಪ್ಪ ನಿನಗಿದು. ಅದಕ್ಕಷ್ಟು ಹೈತಿಪ್ಪ ಇದಕ್ಕಂತ. ಶನಿ ತಗೊಂತಿ ಅಂತಾರಲ್ಲ, ಅದಕ್ಕೆ ಅದು ಶನಿ ಹೈತಿಪ್ಪ, ಶನಿ ಕಾಟ ಅಂತ. ಬಾಳೆ ಹೆಸರು ಹೈತಿ ಅಂದ್ರೆ ಶನಿ ಕಾಟ ಹತ್ತಿದಂಗ ನಿನಗೆ. ಎಲ್ಲವೂ ತಾನಲ್ಲ ಎನ್ನುವುದೇ ನಿತ್ಯಾತ್ಮಕವು. ಯಾವುದೂ ನಾನಲ್ಲ. ಅಲ್ಲ 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 ಅನ್ನೋದಕ್ಕೆ ಕೈ ಬಿಟ್ಟು ಬಿಡುದು. ಎಲ್ಲವನ್ನ ಕೈ ಬಿಟ್ಟು ಉಳ್ಕೋದು, ತಾನಲ್ಲದನ್ನೆಲ್ಲ ಕೈ ಬಿಡುದು. ಯಾವುದನ್ನ ನಾವು ಎದುರಿಟ್ಟು ತಿಳಿತೇವೆ ಅವು ಯಾವುದೂ ನಾನಲ್ಲ. ಇಂದ್ರಿಯಗಳನ್ನ ನಾವು ನೋಡ್ತೇವಿ, ಪ್ರಾಣವನ್ನು ಎದುರಿಟ್ಟು ನೋಡ್ತೇವಿ, ಕರ್ಮೇಂದ್ರಿಯಗಳನ್ನು ನೋಡ್ತೇವಿ, ಅದರ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರದ ವಿಕಾರಗಳನ್ನು ನಾವು ನೋಡ್ತೀವಿ. ಎಲ್ಲವನ್ನ ನೀ ಸಾಕ್ಷಿ ರೂಪದಿಂದ ನೋಡವನು. ಇವೆಲ್ಲ ನಿನ್ನಿಂದ ಅರಿವಿಸ್ಕೊಳ್ಳೋ ಯಾವ ಅದಲ್ಲ ಅನಿತ್ಯ ಅದಾವ, ದುಃಖ ರೂಪಿ ಅದಾವ, ಹೌದಲ್ಲ? ಈ ಕಣ್ಣು ಈಗಿನ ಅಡಿಗೆ ಹೋಗ್ತಿದೆ, ಶಾಶ್ವತವಾದದ್ದಲ್ಲಿದೆ. ಈ ಕಣ್ಣು, ನಿನ್ನ ಒಳಗಿನ ಕಣ್ಣು ತೆಗಿ, ಜ್ಞಾನ ದೃಷ್ಟಿ. ಜ್ಞಾನ ದೃಷ್ಟಿಗೆ ಇವೆಲ್ಲ ಸಾಕ್ಷಿಯಾಗಿ ಕಾಣಿಸ್ತಾವ ನಿನಗೆಲ್ಲ. ಅದು ಎಂದೂ ನಾಶ ಆಗುವುದಿಲ್ಲ. ಅದಕ್ಕೆ ದಿವ್ಯ ಚಕ್ಷು ಅಂತಾರೆ. ಅದನ್ನು ಜಾಗೃತಗೊಳಿಸ್ಬೇಕಾಗಿದೆ. ಇವೆಲ್ಲ ಅಡಿಗೆ ಹೋಗ್ತಾವ್ರಿ, ನಿನ್ನ ಕಣ್ಣು ಅಡಿಗೆ ಹೋಗ್ತಾವ, ಮಣ್ಣಾಗ ಅಡಿಗೆ ಹೋಗ್ತಾವ. ಯಾವ ಇಂದ್ರಿಯಗಳು ಯಾವ ನಡೆದು
ಇದಕ್ಕೆಲ್ಲ ಸಾಕ್ಷಿ ಒಂದದ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಯಾವ ಗುಣಗಳು ಅದರಲ್ಲಿಲ್ಲ. ಎಲ್ಲ ಗುಣಗಳನ್ನ ಸತ್ವ ರಜೋಗುಣ ತಮೋಗುಣವನ್ನು ಮೀರಿದ್ದದ್ದು ತ್ರಿಗುಣಾತೀತಮ್ಮ ಅಂದ್ರೆ ಅಂಥದ್ದೈತಿ ನಿನ್ನ ಸ್ವರೂಪ. ಅದ್ರ ಕಡೆ ಲಕ್ಷ ಕೊಡು. ಏ ಸದ್ದ ಐತೆ, ಅದು ಯಾವಾಗಲೂ ಇದ್ದದ್ದು. ಅದು ಹಿಂದೂ ಈಗೂ ಮುಂದೂ ಯಾವಾಗಲೂ ಇರುವಂಥದ್ದು. ನಡಬರ್ಕ ಬಂದದ್ದು ಏನದಾವಲ್ಲ, ಇವು ಜಡವಾದ ಮನಸ್ಸು ಮತ್ತು ಇಂದ್ರಿಯಗಳಿಗೆ ತೋರುವುದೆಲ್ಲ ಇವು ನಾಶ ಆಗಿ ಹೋಗೋಣ. ಇವು ಕಾಲಾಂತರದಲ್ಲಿ ನಾಶ ಆಗಿ ಹೋಗ್ತಾವೆ. ಇದನ್ನು ನಾವು ಒಳ್ಳೆ ಮೋಹಕ್ಕೆ ಬಿದ್ದುಬಿಟ್ಟೇವು. ಇಂದ್ರಿಯಗಳಿಗೆ ಗೋಚರ ಆಗೋದು ವ್ಯವಹಾರ ಒಳ್ಳೆ ಚಂದ ಕಂಡೈತಿ ನಿಮ್ಗೆ ಜೀವನ ಇದೆ ಅಂತ. ಯಾವ ಹೊತ್ತಿನಾಗಿದ್ದು ಹೊಕ್ಕತ್ತೀವೋ ಹೇಳಕ್ಕೆ ಬರೋದಿಲ್ಲ. ಏನ್ ಈ ಜಗತ್ತಿನ ವ್ಯವಹಾರ ಎಲ್ಲ ಇದು ಇಂದ್ರಿಯಗಳಿಗೆ ಗೋಚರ. ಏನ್ ಇಂದ್ರಿಯಗಳಿಗೆ ಗೋಚರ ಆಗೋದೆಲ್ಲ ನಾಶ ಆಗೋದಂತೆ ನಿಶ್ಚಿತನ. ಕಾಲಾಂತರದಲ್ಲಿ ನಾಶ ಆಗಿ ಹೋಗ್ಬಿಡ್ತು. ಅದಕ್ಕೆ ನಂಬದಿರು, ನೆಚ್ಚದಿರು ಅದನ್ನಂತ. ಬಹಿರ್ಮುಖ ವೃತ್ತಿ ಏನೈತಲ್ಲ, ಇದ್ರ ಬಗ್ಗೆ ಆಸಕ್ತಿ ತೆಗೆದು ಹಾಕಿ ಇದನ್ನ ಅವಲಂಬನೆ. ಇದ್ರಾಗ ಯಾರಿಗೆ ಆಸಕ್ತಿ ಐತಿ ಅವ್ರು ನಿರಂತರ ದುಃಖವನ್ನು ಹೊಂದಬೇಕಾಗತ್ತೆ ನಾವು. ದುಃಖದಿಂದ ತುಂಬಿದೆ ಇದೆಲ್ಲ. ಇಂದ್ರಿಯಗಳು ಗೋಚರ ಆಗುವ ವ್ಯವಹಾರ. ಜಗತ್ತು ದುಃಖದಿಂದ ತುಂಬಿದೆ ಅಂದ್ರೆ ಏನಿದೆ? ಇಂದ್ರಿಯಗಳಿಗೆ ಗೋಚರ ಆಗುವುದು, ಮನಸ್ಸಿಗೆ ಗೋಚರ ಆಗುವುದೆಲ್ಲ ಇದು ದುಃಖನ ಕೊಡ್ತೈತಿ. ಯಾರಿಗೂ ಶಾಂತಿಯನ್ನು ಕೊಡೋದಿಲ್ಲ ಇದು. ಕೊಟ್ಟಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು ಅದನ್ನು. ನೀನು ವಿಶ್ರಾಂತಿ ದಿನ ಪ್ರತಿನಿತ್ಯ ಒಂದವಾಗಿದ್ರ ಸಂಬಂಧ ಎಲ್ಲ ತಪ್ಪಿಸ್ಕೊಂಡ ಇರ್ತಿಲ್ಲ. ನಿದ್ದೆ ಹೆತ್ತಿದಾಗ ಐತನ ಇದೆಲ್ಲ. ಯಾವ ಇಂದ್ರಿಯಗಳ ವ್ಯಾಪಾರ ಇಲ್ಲ, ಮನುಷ್ಯನ ವ್ಯಾಪಾರ ಇಲ್ಲ. ಹೆಂಗಿದ್ದೇವಾಗ ಆರಾಮಿದ್ನಿ ಅಂತ. ಆರಾಮಿರ್ಬೇಕಾದ್ರೆ ಇವನು ಎಲ್ಲ ಇಂದ್ರಿಯಗಳ ವ್ಯಾಪಾರ ಬಿಡ್ಬೇಕು. ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಇತ್ತನ ಇಲ್ಲಿ. ನೋಡೋದು, ಕೇಳೋದು, ಮೋಶ ನೋಡೋದು, ಮುಟ್ಟೋದು ಇತ್ತನ ಇಲ್ಲಿ. ಮತ್ತು ಅವು ಇಲ್ಲೇ ಹೆಂಗೆ ಆರಾಮಿದ್ದೆ ಅಂದ್ರೆ ದಿನನಿತ್ಯ ನಾವು ಆರಾಮದೀವಿ. ಅದನ್ನ ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ದು. ನಿಜವಾಗಿ ಸುಖ ಶಾಂತಿ ಎಲ್ಲಿ ನಮ್ಗೆ ಅನುಭವ ಬರ್ತೈತೆ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಅದೇ ಅಜ್ಞಾನ. ಅಂದಲ್ಲಿ ದುಃಖ ಪಡ್ಲಿಕ್ಕೈತಿ. ಇದ ಇದ್ರೆ ಸುಖ ಸಿಗ್ತೈತಿ. ಕಣ್ಣಿನ ರೂಪನ ಇರಬೇಕು, ಗಾಯನನ ಇರಬೇಕು, ರುಚಿನ ಇರಬೇಕು, ವಾಸನ ಇರಬೇಕು, ಸ್ಪರ್ಶನ ಇರಬೇಕು. ಇಂದ್ರಿಯಗಳಿಗೆ ಗೋಚರ ಆಗೋ ಈ ಜಗತ್ತಿನ ವ್ಯವಹಾರ ಇದನ್ನು ಬಿಡಾಕ ಅಲ್ಲಿ ಅಂತಾನೆ. ಅಯ್ಯೋ ಅಂತ ಹೆಂಗ್ ಬಿಡ್ಲು ಯಪ್ಪ ಇದನ್ನಂತಾನೆ. ಎಲ್ಲವೂ ತೋರ್ದಂಗೆ ಮಾಡ್ಕೋ ಇದನ್ನೆಲ್ಲ. ಎಂದೆಂದು ಇದನ್ನು ಬರಬಾರ್ದು ನಿನಗೆ. ಇದರ ಸಂಬಂಧ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಉತ್ಕಟ ವಿವೇಕ ಉದಯ ಆದಾಗ ಬರ್ತದೆ ಇದೆಲ್ಲ. ಇವೆಲ್ಲ ಅನಿತ್ಯದ ದುಃಖರೂಪಿ ಇದೆಯನ್ನು ವಿವೇಕ ಉದಯ ಆದಾಗ ಸ್ವಾಭಾವಿಕವಾಗಿ ಎಲ್ಲದರ ಬಗ್ಗೆ ಉದಾಸೀನ ಭಾವ ಬರ್ತದೆ. ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ, ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ ಅಂದರೆ. ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬೀಳಿರಿ ಅಂತ. ಹೊರ ಬಿಡೋಣಾಗಾನ, ಜಗ ಬಿಡೋಣಾಗಾನ, ಅಲ್ಲೇ ಕುಂಡ್ರು ಅಲ್ಲಿ ಒಳ್ಳೆ ಹೆಣಿಕೆ ಹಾಕುವಂತ. ಮುಂದೇನೈತೆ ನೋಡೋಣ. ಅವ್ರು ಏನು ಮಾಡ್ತಾರೋ ನೋಡೋಣ. ಹೌದಿಲ್ಲ? ನಂದೆಲ್ಲ ಕತಿ ಮುಗಿದ್ರು ಇನ್ನೊಬ್ರು ಏನು ಮಾಡಾಕತ್ತಾರೋ ನೋಡೋದು. ಅದನ್ನು ಹಣಿಕೆ ಹಾಕುವಂತ ಕುಂದ್ರಪ್ಪ. ಎದು ಬಾಳ್ಕೊಂಡು ನಾಯಿ ಸಂತೋಷ ಪಟ್ಕೊಂತ ಕುಂತಂಗೆ. ಅವ್ರ ಬಾಳೆ ನೋಡ್ಕೊಂತ ನಿನ್ನ ಬಾಳೆ ಏನಾಗೈತೆ ನೋಡ್ಕೊ. ಅವ್ರದ್ದು ಹಂಗ ಏನ್ ಲಾಭ ಐತೆ ಅದ್ರ ಕಡೆ ಲಕ್ ಕೊಡೋದ್ರಿಂದ? ಎಳ್ಳಷ್ಟು ಲಾಭ ಇಲ್ಲ. ಅದಕ್ಕೆ ಬಲ್ಲವರು ಅದ್ರ ಕಡೆ ಲಕ್ ಕೊಡಕ್ಕೆ ಹೋಗಲಿಲ್ಲ. ವೇಳೆ ಅದರ ಕಳೀಲಿಲ್ಲ ಅವರಲ್ಲಿ. ವ್ಯರ್ಥ ಅದರ ಕಳೆದ ವೇಳೆ ಎಲ್ಲ. ನಿನ್ನ ಆಯುಷ್ಯ ಎಲ್ಲ ವ್ಯರ್ಥ ಆತಲ್ಲೋ. ಅದನ್ನ ಉಪಯೋಗ ಮಾಡ್ಕೊಳ್ಳಿಲ್ಲ. ಎಚ್ಚರಗೊಳಿಸಿರು ಎಚ್ಚರ ಆಗ್ಲಿಲ್ಲ ಅಂದ್ರೆ ಹೆಂಗ ನೀನು? ಬೇಕಾದಂಗೆ ಅನುಭವ ಬರುವಂಗೆ ಹೇಳಿದ್ರು ಮತ್ತು ಅದ ವ್ಯಸನದಾಗ ಇನ್ನ ಐತೆ ಅಂದ್ರೆ ಹೊರಗೆ ಓಡ್ಬೇಕಂತೈತೆ ನನಗೆ. ನಿಜವನರದ ಯೋಗಿ ಎದನ್ನು ಹಚ್ಕೊಳಕ್ ಹೋಗುದಿಲ್ಲ. ಯಾರು ಹೆಂಗಿರ್ತಾರ ಅವ್ರಂಗ ಇದ್ದು ಮಾತ್ರ ತನ್ನ ಗತಿಯಾಗಿರ ಕಲ್ತಿರ್ತಾನ. ಕಂಡವರೆಲ್ಲರಿಗೂ ಓಲೆ ಸಿಗುತ್ತೆ. ತನ್ನ ಗುರುತು ಹತ್ತು ಕೊಡ್ದಂಗ ಅವ ಇರ್ತಾನ. ನಿಜವನರಿದ ಯೋಗಿ ತನ್ನ ಕುರುಹು ದೋರದೆ ತರ್ಕಿಸದೆ ಎಲ್ಲರ ತೆರೆದೊಳು ಉಂಡುಟ್ಟು ಸಂಚರಿ.
ಅವ್ರಂಗನ ಇರ್ತಾನ. ಹೌದಿಲ್ಲ? ಹುಚ್ಚರು ಕೂಡ ಹುಚ್ಚರಂಗಿದ್ದಾಗೆ ನಮ್ಮಂಗ ಅದನ್ ಬಿಡಂತಾರ. ಇಲ್ಲ ಅಂದ್ರೆ ಅವ್ರು ನಿನಗೆ ಕಾಡಕ್ಕೆ ಚಲೋ ಹೋಗ್ತಾರೆ. ಇಲ್ಲದನ್ನು ಕಲ್ಪಿಸ್ಕೊಂಡು ನೀವು ಒದ್ದೆ ಆಡ್ಲಿಕ್ಕತ್ತೀರಿ. ಈ ದೇವರನ್ನ ನೀವ ಕಲ್ಪಿಸಿರೋ ಏನು ಅವು ನಿಮ್ಮನ್ನು ಕಲ್ಪಿಸ್ಯಾವ? ನಿಮಗೆ ಅವು ಹುಟ್ಟ್ಯಾವೋ ಅವಕ್ಕೆ ನೀವು ಹುಟ್ಟಿರುವ? ದೇವ್ರಿಗೆ ನೀವು ಹುಟ್ಟಿರುವ ಏನು ನಿಮಗೆ ದೇವ್ರು ಹುಟ್ಟ್ಯಾವು ಅಂದ್ರೆ? ನಿಮಗೆ ಹುಟ್ಟ್ಯಾವಿಲ್ಲ ಅವು. ನಿಮಗೆ ಹುಟ್ಟಿದ್ದು ನಿಮಗೇನು ಕೊಡ್ತಾವ್ರಿ ಅವು? ಕೊಲ್ಲವನು ನಾನು, ಕೊಲ್ಲಿಸ್ಕೊಳ್ಳೋನು ನಾನು ಅಂತ ಯಾವ ತಿಳ್ಕೊತಾನ? ಇಬ್ರು ಮೂರ್ಖರು ಅಂತ. ಯಾಕೆ ನೀ ಕೊಲ್ಲವನು ಅಲ್ಲ, ಕೊಲ್ಲಿಸ್ಕೊಳ್ಳೋನು ಅಲ್ಲ. ಆತ್ಮನನ್ನು ಯಾರಿಗೂ ಕೊಲ್ಲಲಿಕ್ಕೆ ಬರುದಿಲ್ಲ. ಅಮರದ ಅದು. ದೇಹಾದಿಗಳನ್ನು ಕೊಲ್ಲಬಹುದು ನೀನು, ಅದು ಆತ್ಮನನ್ನು ಅರುವನ್ನ ನಾಶ ಮಾಡ್ಕೊಳ್ಳಿಕ್ಕೆ ಆಗೋದು ಯಾರಿಗೂ ಸಾಧ್ಯ ಇಲ್ಲ. ಯಾವಾಗಲೂ ಇದ್ದದ್ದು ಅದನ್ನ ನಾಶ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದ್ದ ವಸ್ತುವನ್ನು ಇಲ್ಲದ ವಸ್ತುವನ್ನ ನಾಳೆ ಕೊಲ್ಲಬಹುದು, ಇಲ್ದಂಗೆ ಮಾಡ್ಬೋದು. ಇದ್ದ ವಸ್ತುವನ್ನ ನಾಶ ಮಾಡಕ್ಕಾಕೈತೇನ? ಕಡದೋಗಿ ಇಲ್ಲದ ವಸ್ತು ಇಲ್ಲದಂಗೆ ಆಕೈತೆ ಅಂತ ಶಿವಾನಂದ ಅಜ್ಜವ್ರು ನಾಗಲಿಂಗಪ್ಪ ಬಾಚಿ ತಗೊಂಡು ಬಂದಾಗ ಹುಡುಗರೆಲ್ಲ ಹುಚ್ಚ ಹುಚ್ಚ ಅಂತ ಬೆಣ್ಣ ಹತ್ತಿದಾಗ ಬಡಿಗ್ಯಾರ ಮಣಿ ಹತ್ರ ಬಂದಾಗ ಬಾಚಿ ತಗೊಂಡು ಹೊಳ್ಳಿ ನಿಂತಾನಂತ. ಬರ್ಲಿ ನಿಮ್ಮನ್ನು ಒಬ್ಬೊಬ್ಬನ ಕಡದು ಬಿಡ್ತಾನೆ ನಿಮ್ಮನ್ನ. ಎಲ್ಲ ಹುಡುಗರು ಓಡಿ ಹೋಗ್ಯಾವ. ಶಿವಾನಂದ ಅಜ್ಜವ್ರು ನಿಂತಾರ. ಕಡಿ ಇಲ್ಲದ ವಸ್ತು ಇಲ್ಲದಂಗೆ ಆಕೈತೆ ಅಂತ. ಅಲ್ಲೇನು ಕಡಿತಿ ತೆಲಿ ಅಂದ್ರಂತ. ಅವಾಗ ಯಾರು ಶಿವಾನಂದ, ಅವಾಗ ಈರನಗೌಡ, ಬಾರೋ ಈರನಗೌಡ ಅವ್ರು ಕೂಡಿದ್ರ ಮಾಡ್ಯಾರ. ಅವಾಗ ಸಂಪರ್ಕ ಆಗೈತೆ ಅದು. ಅವಾಗ ಕೆಲವೊಂದು ಇವನು ಅವ್ರಿಗೆ ನಾಗಲಿಂಗಪ್ಪನು ಅವ್ರಿಗೆ ಇದನ್ನು ಕೊಟ್ಟಾನ. ಅವಾಗ ಬಂಗಾರ ತಯಾರು ಮಾಡುವ ವಿದ್ಯೆಯನ್ನು ಹೇಳಿದ್ದದ ಅಂತ ಬರ್ತದ. ಕೆಲವೊಂದು ಅವನು ಮಾಡವನ್ನೆಲ್ಲ ಅವ್ರು ಹೇಳಿದ್ರಂತ ಅವ್ರ ಸಂಪರ್ಕದಾಗಿದ್ದಾಗ. ಅವನು ಒಮ್ಮೆ ಅವಸ್ಥಾ ಇದ್ದಾಗ ಬರೆದಿಟ್ಟಿದ್ದನ್ನ ಪಾಟಿ ಮ್ಯಾಗ ಬರೆದಿಟ್ಟಿದ್ರಂತ. ಅವಾಗ ಶಿವಾನಂದ ಅಜ್ಜ ಅವ್ರು ನಾಲ್ನೂರದಾಗ ಗೂಡ್ನ್ಯಾಗ ಇಟ್ಟಿದ್ರಂತ ಅದನ್ನ. ಅವ್ರ ಹಿಂದಗಡೆ ಊಟ ಗೀಟ ಮಾಡುವೊಮ್ಮೆ ಅಡ್ಡಾಡುವಾಗ ಅದನ್ನ ನೋಡಿದ ಕಡೆ ಲಕ್ಷ ಬಿಟ್ಟವ್ರ ತಗೊಂಡವ್ರ ಅದನ್ನ ಅಳಕಿಸ್ಬಿಟ್ರಂತ ತಡಗುವಾಗ. ಅದು ಯಾಕೆ ಅಳಕಿಸಿರಿ ಏನೈತೆ ಅಂತ ಅವ್ರಲ್ಲಿ ಭಕ್ತರು ಕೇಳಿದಾಗ ಅದನ್ನ ತಗೊಂಡು ಏನ್ ಮಾಡ್ತೀವಿ ಬಿಡ್ಲಿ, ಅದು ಬಂಗಾರ ತಯಾರು ಮಾಡೋ ಮಂತ್ರ ಅದನ್ನು. ಏನ್ ಇಂಥವೆಲ್ಲ ಮಹತ್ವ ಕೊಟ್ಟಿಲ್ಲ ಅವು. ಅದನ್ನು ಮಾಡ್ಕೋತಕ್ಕೆ ಹೋದ್ರೆ ಜೀವನದ ಸಾರ್ಥಕತೆ ಆಕೈತೇನ? ಯಾಕ್ರಿ ಪವಾಡ ಮಾಡೋದು, ಬಂಗಾರ ತಯಾರು ಮಾಡೋದು ಮಾಡಿ ನಾನು ನೀನು ಮಾಡ್ಕೋದೆಲ್ಲ ಮರ್ತು ಬಿಡ್ತೀವಿ ಅಂದ್ರೆ ಅದಕ್ಕೆ ನಿಂತು ಬಿಡ್ತೀವಿ. ಹೌದಿಲ್ಲ? ಇದ ಖರೆ ಅಂತ ತಿಳ್ಕೊಂಡ್ಬಿಡ್ತಾರಿಲ್ಲ. ಇದ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಇದ ಗಟ್ಟಿ ಆಕೈತಿ. ಇದನ್ನ ಮಾಡ್ಕೋತ ಕುಂತಿ ಅಂದ್ರೆ ಬಿಟ್ಟ ಬಿಡ್ತೇವೆ ನಾವು. ಇದ್ರ ಕಡೆ ಬರಾಕ ಹೋಗುದಿಲ್ಲ ತಗಿಂದ. ಹೌದಿಲ್ಲ? ಅದನ್ನ ಕಲ್ತೆ ಅಂದ್ರೆ ಮುಗಿದು ಹೋಗ್ತೀನಿ, ಇಲ್ಲಿಗೆ ಮುಗಿತೆ ಅಂತ ಕತೀನಿ ಅಂದ್ರೆ. ಹೌದಿಲ್ಲ? ಅದನ್ನ ಮಾಡ್ಕೋತ ಹೋಗ್ಬಿಡ ಅವ್ರೆ, ಮತ್ತೊಂದು ಏನು ಇಲ್ಲ ಇಲ್ಲಿ. ತಾನುಳ್ಳೊಡುಂಟು ಜಗವಿದು, ತಾನಿಲ್ಲವು ಅರಿದಂದು ನಿಜದಲ್ಲಿ ಅಂತ. ನಾನಿದ್ರೆ ಇದು ಜಗತ್ತು, ನಾನ ಇರ್ಲಿಲ್ಲ ಅಂದ್ರೆ ನನ್ನಲ್ಲೇ ತೋರಿ ನನ್ನಲ್ಲೇ ಅಡಗ್ತದೆ. ಇದಕ್ಕೆ ಸ್ವತಂತ್ರತೆ ಇಲ್ಲ. ನಾ ಇದ್ದಾಗ ನೀನು, ಹೌದಿಲ್ಲ? ನಾ ಅಡಗಿದಾಗ ನೀ ಎಲ್ಲಿದ್ದಿ? ನಾನು ಅನ್ನೋದು ಇದ್ದಾಗ ನೀನು, ನಾ ಅನ್ನೋದಿರ್ಲಿಲ್ಲ ಅಂದ್ರೆ ನೀ ಎಲ್ಲಿದ್ದಿ? ಅಂತರಂಗದಲ್ಲಿ ಅಳಕಬಾರ್ದು, ನೋವಾಗಬಾರ್ದು ನಿನಗೆ. ಬರೀ ಬಾಯಲ್ಲಿ ನನಗೇನು ಆಗೋದಿಲ್ಲ ಅಂದ್ರೆ
ಮನಸ್ಸಿನಾಗ ಸಹಿತ ಏನೂ ಆಗಬಾರ್ದು ನಿನಗೆ. ಹರಕ ಮಚ್ಚಿ ತಲೆ ಮ್ಯಾಗಿಟ್ಟು ಹರಿಸಿ ಮೆರೆಸಿದ್ರು ನಿನಗೆ ಸುಮ್ಮನೆ ಇರಕ್ಕೆ ಕಲಿಬೇಕು. ಹೂವಿನ ಹಾರ ಹಾಕಿ ತಂದು ಮೆರೆಸಿದ್ರೊಳಗೆ ಹಿಗ್ಗತಿ. ಯಾಕ್ರಿ? ಅಲ್ಲಿ ಕುಂಡ್ರು ಬಾ, ನಿನ್ ಜಾಗ ಇಲ್ಲ ಇಲ್ಲ ಅಂತೇಳಿ ಚಪ್ಪಲಿ ಬಿಡುವಲ್ಲಿ ಕುಂಡ್ರಿಸಿದ. ಏಯ್ ಅಲ್ಲಿ ಬಾ, ನೀ ಅಲ್ಲಿ ನಿನ್ ಕುಂಡ್ರು ಜಾಗ ಇಲ್ಲ, ಅಲ್ಲಿ ಕುಂಡ್ರು ನೀ ಅಂತ ಮಂದ್ಯಾಗ ಅಂದ್ರೆ ಹೆಂಗಾಕತಿ? ಇಲ್ಲಿ ಕರೆದು ಬಾ, ಇಲ್ಲಿ ಕುಂಡ್ರು ಬಾ ಅಂದ್ರೆ ಒಳ್ಳೆ ಹಿಗ್ಗುತ್ತಿ. ಯಾಕ್ರಿ? ನಾನಾ ಶ್ರೇಷ್ಠ ಅಂತ ತಿಳ್ಕೊಂತಿ. ಒಳ್ಳೆ ಆನಂದ ಆಕೈತಿ ನಿನಗೆ. ಏಯ್ ನೀ ಕುಂಡ್ರು ಜಾಗ ಅಲ್ಲಿ ಐತಿ, ಅಲ್ಲಿ ಕುಂಡ್ರು ಇಲ್ಲಿ ಅಂತ ಆಕೈತೇನ? ಕುಂಡ್ರಕ್ಕಾಕೈತಿ? ಯಾವ ಸಾಧು ಸನ್ಯಾಸಿ ಜಗದ್ಗುರುಗಳು ಹಂಗಂದ್ರೆ ಅಲ್ಲಿ ನಿಂದಿರ್ತಾರನ ಅವ್ರು? ಅಲ್ಲಿ ಕಾಲ್ಮರಿ ಬಿಡೋ ಅಲ್ಲಿ ಕುಂಡ್ರನಿ ಅಂತಂದ್ರೆ ಕುಂಡಿರ್ತಾರ? ಆಗಲ್ಲ, ಹಂಗ ಬೇಕಲ್ಲ. ಅಂತ ಒಂದು ಇದು ತಡ್ಕೊಳ್ಳೋ ಶಕ್ತಿ ಬರೋದು ಭಾಳ ಕಠಿಣ. ಏ ಶರೀರ ಧಾರಣ ಮಾಡ್ಯಾನಂದ್ರೆ ಹೇಸಿಗೆ ಕೊಟ್ರಿ ಧಾರಣ ಮಾಡ್ಯಾನ. ಇದನ್ನ ಹೇಸಿಗೆ ಕೊಟ್ರಿ ಹೌದಿಲ್ಲ? ಶರೀರ ಅಂದ್ರೆ ಎಷ್ಟು ದಿನ ಹೊತ್ಕೊಂಡು ಅಡ್ಡಾಡ ಇದನ್ನ ಹೇಸಿಗೆ ಕೊಟ್ರಿ ಹೇಲ್ಗಡಿಗೆ. ಇದನ್ನು ಹೊಡಿಬಲ್ದು ನಮ್ಗೆ, ಇದು ಹೇಲ್ಗಡಿಗೆ ಅನ್ನೋದು ಹೊಡಿಬಲ್ಲ. ಸತತ ಇರುವುದನ್ನ ಇದ್ರಾಗ ಎಲ್ಲಾ ಕೈ ಹಸನ್ ಮಾಡ್ಯಾನಂದ್ರು ಒಂದು 3 ಸೇರೆಲ್ಲ ಇರ್ತೈತಿ ಇದ್ರಾಗ. ಪೂರಾ ಹಸನ್ ಮಾಡ್ರಿ ಕೆಲಸ ಆಕೈತಿದೆ ಎಲ್ಲ ಇದ್ರಾಗಿನ ಮಲ ಇರುದನ. ಏನ್ ಅದ್ರ ಕಡೆ ಲಕ್ಷ್ಯ ಇಲ್ಲ. ಇದ್ರಾಗ ಸುಖ ಆಯ್ತಂತ ನೀ ತಿಳ್ಕೊಂಡಿ. ಏನ್ ತುಂಬೈತಿ ನೋಡ್ಕೊ ಇದ್ರಾಗ. ಎಲ್ಲ ಕಡೆ ಎಲ್ಲ ಏನು ಮಲಮೂತ್ರಗಳು ರಾಶಿ. ಯಾಕ್ರಿ? ಎಲ್ಲ ಗಮ್ಮಂತತಿ. ಒಂದೇ ದಿನ ತುಳಿದು ಬಿಟ್ರು ಏನ್ ಸೋರ್ತತಿ, ನಾರ್ತತಿ. ಎಲ್ಲ ತೂತಿನಿಂದ ಸೋರ್ತತಿ. 9 ಬಾಗಿಲದಿಂದರೆ ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ 9 ತೂತಿನಾಗಿದ್ದು ಸೋರ್ತತಿ. ಏನ್ ಇದನ್ನ ಎದಕ್ಕೆ ಉಪಯೋಗ ಮಾಡ್ಬೇಕು ಅನ್ನೋದು ನಮಗೆ ಹೊಳಿವಲ್ದಲ್ಲ. ಏನು ಕಮ್ಮನ ಕೆಲಸಕ್ಕೆ ಉಪಯೋಗ ಮಾಡ್ಕೊಂಡಿವ್ ನೋಡು. ಬರೇ ವಿಷಯನ ಸಂಪರ್ಕ ಹೋಗಕ್ಕೆ ಉಪಯೋಗ ಮಾಡ ಹಾಳು ಮಾಡಿದಲ್ವ ಇದನ್ನ. ದೇವರಾಗಿರ್ಲಿಕ್ಕೆ ಬರುವಂಥ ಮನುಷ್ಯನ ಜನ್ಮವನ್ನು ಎಂಥದಕ್ಕೆ ಉಪಯೋಗ ಮಾಡಿದಲ್ವ ನೀನು? ಅದ್ರ ಪಾಪ ಬೀಳ್ತೈತೇನೆ. ಅದು ಪ್ರಾಯಶ್ಚಿತ್ತ ಹೊಂದಬೇಕಾಗೈತಿ. ಅದು ದುರುಪಯೋಗ ಮಾಡ್ಕೊಂಡೆ. ಯಾರು ಇದನ್ನು ಸದುಪಯೋಗ ಮಾಡ್ಕೊಂಡಿವೆ? ಶರೀರವನ್ನು ಎದಕ್ಕೆ ಧರ್ಮ ಸಾಧನೆಗೆ ಉಪಯೋಗ ಮಾಡ್ಕೊಂಡೇವು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ. ಕಲು ಧರ್ಮ ಶ್ರೇಷ್ಠವಾದಂತಹ ಧರ್ಮ ಅಂದ್ರೆ ನಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಇದನ್ನು ಸಾಧನ ಮಾಡ್ಕೋಬೇಕಂತ. ನಾವು ಇದನ್ನ ಭೋಗಕ್ಕಾಗಿ ಸಾಧನ ಮಾಡ್ಕೊಂಡ್ವಿ. ಬರೀ ಶರೀರವನ್ನು ಭೋಗಕ್ಕಾಗಿ ಇದನ್ನು ಉಪಯೋಗ ಮಾಡ್ಕೊಂಡಿವಿಲ್ಲ. ಬರೀ ಅದ ವಾಸನ ಇಂಥವು ಎಷ್ಟೋ ಶರೀರ ಹಾಳು ಮಾಡ್ಕೊಂಡಿಲ್ಲ. ಅದ ಏನೋ ಬಂದೈತಿ ಮನುಷ್ಯನ ಜನ್ಮ, ಬರೀ ಇಲ್ಲಿ ಭೋಗಕ್ಕಾಗಿ ಅದ ಮಾಡ್ಕೊಂತ ಕುಂತಾನೆ. ಮನುಷ್ಯನ ಶರೀರದ ಲಾಭ ಏನ್ ಮಾಡ್ಕೊಂಡ? ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ಇದನ್ನ ಉಪಯೋಗ ಮಾಡ್ಕೊಂಡ್ರೆ ಮನುಷ್ಯನ ಜನ್ಮದ ಲಾಭ ಏನ್ ಮಾಡ್ಕೊಂಡ? ಮನುಷ್ಯ ಕುಲದ ಜನನದ ಲಾಭ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದು. ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡಿಕೊಂಡಾಗ ನಿನಗೆ ಲಾಭ ಇದೆ. ಅದಕ್ಕೆಲ್ಲ ಐತಿ ಲಾಭ. ಬರೇ ಮಂದಿಯ ಸುದ್ದಿ, ಜಗತ್ತಿನ ಸುದ್ದಿ ಕಾಲ ಕಳೆದು ಮಾಡಬಾರದನ್ನು ಮಾಡ್ಕೊಂತ ಅಂದ್ರೆ ಏನ ಪರಿಸ್ಥಿತಿ ಏನಾಗ್ತದೆ? ಎಲ್ಲ ಹಾಳಾಗೋತಿ. ಮನುಷ್ಯನ ಜನ್ಮ ಧಾರಣ ಮಾಡಿದ್ದು ವ್ಯರ್ಥ. ಇದನ್ನು ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು ಅಂತ ಸಾರ್ಥಕ ಮಾಡ್ಕೋಬೇಕಂದ್ರೆ ಅಂತ ಸತ್ಸಂಗದೊಳಗೆ ಕಾಲು ಕಳಿ ಅಂತ ಎಚ್ಚರಿಕೆ ಕೊಟ್ಟಾರ. ಸಂತರ ಸಂಘ ಇಲ್ಲ, ಕಂತು ಹರಣ ಜ್ಞಾನವಿಲ್ಲ. ಅಲ್ಲ, ಕಾಮನನ್ನು ನಾಶ ಮಾಡಿಕೊಳ್ಳುವಂಥ ಯುಕ್ತಿಗಳನ್ನು ನೀ ಕಲೀಲಿಲ್ಲ. ಅದ್ರ ಕಡೆ ಲಕ್ಷ್ಯ ಇಲ್ಲ. ಸರಿಯಾಗಿ ಅದನ್ನು ಕೇಳಿ ತಿಳ್ಕೊಂಡಿದ್ರೆ ಕಾಮನ್ನ ಹೆಜ್ಜೆ ಇಡುತ್ತಿದ್ದಿಲ್ಲ ನಿನಗೆ. ಹೌದಿಲ್ಲ? ಇದ್ರ ಕಡೆ ಲಕ್ಷ್ಯ ಇದ್ದಿದ್ರೆ, ಆ ವಿಚಾರ ಯುಕ್ತಿಗಳು ನಿನ್ನಲ್ಲಿ ಜಾಗೃತಿ ಇದ್ವು ಅಂದ್ರೆ
ಕಾಮನ್ನ ಅಲ್ಲಿ ಕಾಲಿಡಲ್ಲ. ಬಂದೋಬಸ್ತಿ ಇತ್ತಂದ್ರೆ ಈ ವಿಚಾರದ ಬಂದೋಬಸ್ತಿ ನಿನ್ನಲ್ಲಿ ಇತ್ತು, ಅವು ಜಾಗ್ರತೆ ಇತ್ತಂದ್ರೆ ವಿವೇಕ ಇದ್ದಲ್ಲಿ ಅಲ್ಲಿ ಬರುದಿಲ್ಲ, ಆಟ ನಡೆದಿಲ್ಲ ಅಲ್ಲಿ. ಎಲ್ಲಿ ಅದು ವಿವೇಕ ಇರುದಿಲ್ಲ ಅಲ್ಲಿ ಹೇಳೋರಿಲ್ಲದ ಮನಿ ಹಾಳಾಗೋತಂತ. ಯಾರು ಹೇಳೋರಿಲ್ದಲ್ಲಿ ಚೆಲ್ಲಾಟ ನಡ್ದೈತಿ ಮನಿ, ಅದಿಲ್ಲ ಕಾಮನ ಕಾಟ ಹೆಚ್ಚಾಗೈತಿ ಅಲ್ಲಿ. ಅಲ್ಲಿ ವಿವೇಕ ಜಾಗ್ರತೆ ಇತ್ತಂದ್ರೆ ಅಲ್ಲಿ ಹೆಚ್ಚಿ ಇಡುದಿಲ್ಲ, ಅದು ಕಾಮನ ಕಾಟ ನಡೆದಿಲ್ಲ ಅಲ್ಲಿ. ಏ ಅದಕ್ಕೆ ಈ ವಿವೇಕ ಯಾವಾಗಲೂ ಜಾಗೃತಿ ಇರ್ಬೇಕಂದ್ರೆ ಸತ್ಸಂಗದೊಳಗೆ ತೊಡಗಬೇಕು ನೀವು. ಒಂದು ಸ್ವಲ್ಪ ಸಮಯ ಕೂಡ ಸತ್ಸಂಗವನ್ನು ಬಿಟ್ಟಿರಬಾರ್ದು. ಬಿಟ್ಟರೆ ಕೈ ಏನಾಕೈತಿ ಅಂದ್ರೆ ಅದೋ ಗತಿಗೆ ಹೋಯ್ತೈತಿ. ಏನು ಗೊತ್ತಾಗೋದಿಲ್ಲ ನಿನಗೆ, ಎಲ್ಲಿ ಬಂದೇನೆ ಅನ್ನೋ ಸುದ ಖಬರ್ ಆಗೋದಿಲ್ಲ, ತಿರುಗ್ಬೇಕಾಕೈತಿ. ಏ ಯಾವಾಗಲೂ ಇದರಾಗಿರೋದು ಅದು ಒಂದು ಪುಣ್ಯ ಬೇಕು, ಸತ್ಸಂಗದೊಳಗೆ ಇರಬೇಕು, ಕಾಲು ಕಳಿಬೇಕು ಅಂತ. ಏ ಅದು ಒಂದು ಭಾಗ್ಯ ಬೇಕಲ್ಲ, ಇದರೊಳಗೆ ಇರ್ಬೇಕನ್ನೋದು. ಎಲ್ಲಿದ್ರು ನಿನಗೆ ಈ ವಿಚಾರ ನಿನ್ನಲ್ಲಿದ್ರೆ ಸದ್ವಸ್ತುವಿನ ಸಂಘ ಅದರಾಗ ಇರ್ಬೇಕು ನಾವು. ಇರುವಿನ ಕಡೆ ಎಲ್ಲ ಕೊಡು, ಉಳಿವೆಲ್ಲ ಅಸದ್ವಸ್ತುವಿನ ಸಂಘ ಅದ. ಶರೀರ ಸಂಘ ಅಂದ್ರೆ ಇದು ಅಸದ್ವಸ್ತುನ, ಸದ್ವಸ್ತುನ ಇದು ಶರೀರ, ಅಸದ್ವಸ್ತುನ ಅಲ್ಲ. ತೋರೆಡುಗು ಯಾವೆಲ್ಲ ಅಸದ್ವಸ್ತು ನಾವು. ಸದ್ವಸ್ತು ಯಾವುದಂದ್ರೆ ತೋರುದೇ ಅಡಗದೆ ವಿಕಾರ ಆಗದೆ ನಾಶ ಆಗದಿದ್ದಂಥದ್ದು ಯಾವ್ದು ಸದ್ವಸ್ತುವಿನ ಸಂಘ, ಅದಕ್ಕೆ ಸತ್ಸಂಗ ಅಂತ. ಅದ ಇರ್ಬೇಕು ನಮ್ಗೆ ಯಾವಾಗಲೂ. ಮತ್ತೆ ಇಲ್ಲಿ ಬಂದರೂ ಮತ್ತು ಅಸದ್ ವಸ್ತುಗಳ ಸಂಗನ, ವಿಷಯಗಳ ಸಂಗನ ಇತ್ತಂದ್ರೆ ಅಂತ ಸಂಘದಿಂದ ಏನು ಉಪಯೋಗ ಇಲ್ಲ. ಮತ್ತೆ ಎದರ ಅಭಿಮಾನ ಹಿಡ್ಕೊಂಡು ಕುಂತಿಯಲ್ಲೋ, ಈ ಸೂರಿ ನಾರಿ ಯಾಕಂದ್ರೆ ವಿಕಾರ ಆಗಿ ನಾಶ ಆಗೋದ್ರ ಅಭಿಮಾನ ಹಿಡಿದಿಯಲ್ಲೋ. ನೀನು ಪರಿಶುದ್ಧ ಚೈತನ್ಯ ಸ್ವರೂಪನ ಅದಿ ಅನ್ನೋದು ನಿನ್ನ ಅಭಿಮಾನ ನಿನಗಿಲ್ಲಲ್ಲೋ. ನಿಮ್ಮ ಬಗ್ಗೆ ನಿನಗೆ ಅಭಿಮಾನ ಇಲ್ಲಲ್ಲೋ. ನಾನೇ ಸಚ್ಚಿದಾನಂದ ಸ್ವರೂಪನಿದ್ದೇನೆ, ನಾನೇ ದೇವರಿದ್ದೇನೆ ಅನ್ನೋ ಅಭಿಮಾನ ನಿನಗಿಲ್ಲ. ನಾ ಹೆಣ್ಣದೇನೆ, ನಾ ಗಂಡದೇನೆ ಅಂತ, ನಾ ಮುದುಕದೇನೆ, ಹರಿರಾಮದೇನೆ ಅಂತ ತಿಳ್ಕೊಂಡು ಇದರ ಅಭಿಮಾನ ತಾಳ್ತಿಯಲ್ಲ. ಏನ್ ದೇಹ ತಾದಾತ್ಮ್ಯ ಭಾವ ಬಿಡದು. ನಿನ್ನ ಬಗ್ಗೆ ನಿನಗೆ ಎಚ್ಚರ ಇರಲಿ, ನಿನ್ನ ಅರಿವಿನ ಎಚ್ಚರಿಕೆ ಒಳಗಿರ ಕಲಿ. ಸದಾಭಿಮಾನ ಇರಬೇಕು. ಏನ್ ಅಂದ್ರೆ ನಿನ್ನ ಇರುವಿನ ಬಗ್ಗೆ ಅಭಿಮಾನ ನಿನಗಿರ್ಲಿ, ನೀನ ದೇವರಿದ್ದೇನನ್ನೋ ಅಭಿಮಾನ ನಿನಗಿರ್ಲಿ. ಈ ಜಗತ್ತ ಬುಡ ಮೇಲೆ ಆಕೈತಿ ಅಂದ್ರೂ ಒಳಗೆ ಅಳಕಬಾರ್ದು ನೋಡ್ರಿ. ಏನು ಬೇಕಾದ್ದು ಬಂದ್ರು ಪ್ರಾರಬ್ಧಕ್ಕನುಸಾರವಾಗಿ ಹೆದರಾಕ್ ಹೋಗ್ಬಾರ್ದು. ಏನ್ ಮನಸ್ಸಿನಾಗ ನಾವು ಹೊರಗೆ ಬಾಯಿಲೆ ಅಲ್ಲ, ಒಳಗೆ ಅಳಕಬಾರ್ದು, ಅದು ಏನು ಆಗಬಾರ್ದು. ನನಗೇನಾಗೋದಿಲ್ಲ ಬಿಡು, ನಾನು ಅಲ್ಲದ್ರೊಳಗಾಗಿ ನನಗೆ ಸಂಬಂಧ ಇಲ್ದಂಗೆ ಇರ ಕಲಿಬೇಕು. ಎದನ್ನು ಹಚ್ಕೊಳಕ್ ಹೋಗ್ಬಾರ್ದು ನೋಡಿ. ಈ ಯೋಗಿಗಳಿಗೆ ಕೊಲೆ, ಹೊಲೆ, ನಿಷೇಧಾದಿಗಳು ಯಾವುವೂ ಇರುವುದಿಲ್ಲ. ದುಷ್ಟರ ಸಂಹಾರ, ಶಿಷ್ಟರ ಪರಿಪಾಲನವನ್ನು ಯೋಗಿಗಳು ಮಾಡ್ತಿರ್ತಾರೆ. ಅವು ಅವ್ರಿಗೆ ಅಂಟುವುದಿಲ್ಲ. ಯಾಕೆ ಅಲ್ಲಿ ಅಹಂಕಾರ, ಕರ್ತೃತ್ವ, ಭಕ್ತೃತ್ವ ಭಾವ ನಾಶ ಆಗಿರ್ತದೆ. ಅದು ಜೀವಿಗಳ ಕಲ್ಯಾಣಕ್ಕೋಸ್ಕರ ಅವನು ಮಾಡ್ತಿರ್ತಾರೆ. ಏನ್ ಮಾಡಿದ್ರು ಎರಡನೇದವ್ರ ಕಲ್ಯಾಣ ದಶೆಯಿಂದ ಮಾಡ್ತಿರ್ತಾರ. ಸ್ವಾರ್ಥ ಅನ್ನೋದು ಎಳ್ಳಷ್ಟು ಇರುವುದಿಲ್ಲ ಅವ್ರಿಗೆ. ಹಂಗಂತೇಳಿ ಅವ್ರಿಗೆ ಕೊಲೆ, ಹೊಲೆ, ವಿಧಿ ನಿಷೇಧಾದಿಗಳು ಯೋಗಿಗೆ ಅಂಟ್ಕೋದಿಲ್ಲ. ಹೌದು, ಧರ್ಮ ಸ್ಥಾಪನೆಗಾಗಿ, ಒಳ್ಳೆಯದ ಕಲ್ಯಾಣಕ್ಕಾಗಿ ಅವರು ಮಾಡ್ತಿರ್ತಾರೆ. ದುಷ್ಟರ ಸಂಹಾರವನ್ನು, ಶಿಷ್ಟರ ಪರಿಪಾಲನವನ್ನು. ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯುಗ ಯುಗಗಳಲ್ಲಿ ನನ್ನ ಅವತಾರ ಆಕೈತೆ ಅಂತ ಇಷ್ಟ ಪರಮಾತ್ಮನ ದುಷ್ಟರ ಸಂಹಾರಕ್ಕಾಗಿ, ಶಿಷ್ಟರ ಪರಿಪಾಲನೆಯನ್ನು ಮಾಡೋ ಸಂಬಂಧ. ಹಂಗ ಇವು ಬಿಟ್ರೆ ಭಾಳ ಇದನ್ನ ಹೊಕ್ಕವು, ಅತಿ ಏನು ಸ್ಥಿತಿಯನ್ನು ಹೊಂತಾವ ಅಂತ ತಿಳ್ಕೊಂಡು ಅವ್ರ ಕಲ್ಯಾಣಕ್ಕೆ ಅನುಸಾರವಾಗಿ ಅವ್ರಿಗೆ ಶಾಸನ ಮಾಡ್ಬೇಕಾಗ್ತೈತಿ. ಅವೆಲ್ಲ ಮೊದಲ ರಾಜ ಶಾಸನಗಳು ಯಾಕೆ ಇದ್ದಿದ್ದು, ಅವ ಮಾಡಬೇಕಾಗೈತಿ. ಅವನು ಮಾಡಲಿಲ್ಲ ಅಂದ್ರೆ ಅದರ ಇದು ಹೆಚ್ಚಾಕೊಂತ ಹೋಗ್ತೈತಿ. ಅದು
ಏನ್ ಅದಕ್ಕೆ ಅವನ್ನ ನಾವು ಮಾಡಬೇಕು. ಮಾಡಿ ತಪ್ಪು ಮಾಡಿದ ಅವ್ನಿಗೆ ಶಾಸನ ಆಗಬೇಕು. ಅಂದಾಗ ದಾರಿ ಹಿಡಿತಾರೆ, ಇಲ್ಲ ಅಂದ್ರೆ ಆಗುದಿಲ್ಲ, ದಾರಿ ಹಿಡಿದಿಲ್ಲ. ಅದನ್ನ ಅನುಭವಿಸಬೇಕು. ಅವ ಇನ್ನೊಮ್ಮೆ ಇದನ್ನ ಮಾಡಬಾರದಪ್ಪ, ಅವಾಗ ಅರಿವು. ನೀವೇ ಬಿಟ್ಟ ಅವನ ಅಮ್ಮ ಅಂತ ತಿಳ್ಕೊಂಡೆ ಯಾಕ್ರಿ, ಅವ್ನು ಪಾರ್ ಮಾಡಿದ್ವು ಅಂಥವನ್ನೆಲ್ಲ ಮಾಡ್ತೇವಲ್ಲ, ಮಾಡಬಾರ್ದು ಅವನ್ನೆಲ್ಲ. ರಾಜನ ಕರ್ತವ್ಯ ಅಲ್ಲ ಅದು. ಯಾಕ್ರಿ ನಮ್ಮವರು ಅಂತ ಹೇಳೋದು ಅಂತ ಮಾಡಬಾರ್ದು. ರಾಜ ಬೇಕಾದಾಗಲಿ ನಮ್ಮ ಮಗ ಅದಾನ ಅನ್ಸೋದು ಅವ್ನು ಶಾಸನ ಮಾಡಬೇಕು. ಮೇಲಿನ ಶಿಕ್ಷೆ ಆಗೈತೆ ಅಂದ್ರೆ ಅವು ಆಜ್ಞೆ ಮಾಡಬೇಕು. ಮಗನು ಮಮತೆಯಿಂದ ಮಾಡು ಮಾಡಬೇಕು. ಮಾಡಿದವ ಅಪರಾಧ ಮಾಡ್ಯಾನಂದ್ರೆ ಕರ್ತವ್ಯ ಅದು. ನಿಜವಾಗಿ ಸುಖ ಶಾಂತಿ ಹೊಂದಬೇಕನ್ನೋ ವಿಷಯ ಸಂಗ್ರಹ ವೃತ್ತಿನ ಇರುವುದು. ನಾವು ನಾಳೆಗೆ ಇಟ್ಕೋಬೇಕನ್ನೋದು ಇರುವುದಿಲ್ಲ ನಾವು ಬುದ್ಧಿ. ನಾಳೆಗೆ ಇಡಬೇಡ, ಸಾಲ ಮಾಡಬೇಡ, ಸಾಲದು ಏನಬೇಡ ಅಂತ ಏನು ಬರುವಂಗಿಲ್ಲ. ಅವನು ಸಂಗ್ರಹ ಅಜ್ಜವ್ರಿಗೆ ಇಷ್ಟು ಜನ ಎಲ್ಲ ತರ್ತಿದ್ರಲ್ಲ, ಹಣ್ಣು ಹಂಪಲ ಏನು ತಂದದನ್ನೆಲ್ಲ ಅಜ್ಜವ್ರು ಕೊಟ್ಟು ಬಿಡ, ಎಲ್ಲರಿಗೆ ಹಂಚ್ಬಿಡೋಣ. ನಾಳೆಗೆ ಇಡುವಂಗಿಲ್ಲ ಅವ್ರಿಗೆ. ಅಟ ಬೇರೆ ತೆಗೆದು ಇಡ್ಬೇಕಾಗ ಏನು ಅದನ್ನ ಇಡ್ಬೇಕು, ಅದನ್ನೇ ಯಾಕೆ ಇಡ್ತೀವಿ ಅನ್ನೋದು. ಪಜ್ಜರೆಲ್ಲ ಹಾಯ್ ಅಂತಿದ್ರು ಅಜ್ಜವ್ರು. ಮತ್ತೆ ನಾಳೆ ಇದು ಚಿಂತೆ ಮಾಡಕ್ ಹೋಗೋ ನಾಳೆ ಬಗ್ಗೆ. ಯಾಕೆ ನಾಳೆ ಮಠ ನಾವು ಇರ್ತೇವೆ ಅನ್ನೋದು ಏನು ಭರವಸೆ ಅದಿಲ್ಲ. ಮುಂದೆ ನಾವು ಬರ್ತೈತೆ ಅಂತ ಮುಂದೆ ತಗೊಂಡು ಮತ್ತು ಬರಾವಣ ಇವನ್ನೆಲ್ಲ ಸಂಗ್ರಹ ಮಾಡಿಟ್ಟಿಟ್ಟು ಅದಿಲ್ಲ. ಯಾವ್ದಾರ ಪ್ರಾಣಿ ಆಗ್ಯಾರು ಹುಟ್ಟಿ ಬರ್ತೀವಿ ಮತ್ತೆ ಅದನ್ನ ಕಾಯಾಕ ನೀನು ಸಂಗ್ರಹ ಮಾಡಿದೆ ಅಂದ್ರೆ ಏನ್. ಅದಕ್ಕೆ ಅಪರಿಗ್ರಹ ವೃತ್ತಿ ಬೇಕಂತ. ಅವ ಪುಣ್ಯವಾನ, ಸಂಗ್ರಹ ಮಾಡವ ಪಾಪಿ. ಅವ ವಿಷಯ ಸಂಗ್ರಹ ಮಾಡ್ಕೋತ ಕೂತ ಅಂದ್ರೆ ಪಾಪ ಸಂಗ್ರಹನ ಅದು ನಿನಗೆ ಜನ್ಮ ಜನ್ಮಾಂತರ ಹೀನ ಸ್ಥಿತಿ ಬರ್ತೈತಿ ನಿನಗೆ. ಮತ್ತೆ ಪಿರಿದು ಧನವ ನೆರಚುವಂಗೆ ದುರಿತ ಕೋಟಿ ಪುರಿದ ಫಲವು ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡ್ಬೋದಾಗಿ. ಮಾಡಲುಚಿತವೇ ಮನುಜ, ಮಾಡಲುಚಿತವೇ, ಕೂಡೆ ಬಾಧೆ ಬಹಳ ವಿಹುದ ನೋಡಿ ದನದ ಲೋಭವಿದನು. ಯಾವುದೇ ಆಗಲಿ ಧನ ಸಂಗ್ರಹ ಮಾಡುವುದು ಇವನ್ನೆಲ್ಲ ಸಂಗ್ರಹ ವೃತ್ತಿ ಇರಬಾರ್ದು. ಅದು ಪ್ರಾರಬ್ಧಕ್ಕನುಸಾರ ಇದ್ದೇ ಇರ್ತೈತಿ. ಏನೇನು ಅದನ್ನು ಕಟ್ಕೊಂಡ ಬಂದೈತಿ. ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನೇನು ಉಣ್ಬೇಕು, ಏನೇನು ತಿನ್ಬೇಕು, ಯಾವ ಟೈಮ್ಗೆ ಏನು ಬರ್ಬೇಕು, ಅದೆಲ್ಲ ಅದು ನಿರ್ದಿಷ್ಟ ಆಗಿಬಿಟ್ಟೈತಿ. ಅಂದಾಗ ಈ ಶರೀರ ಬಂದಿರ್ತೈತಿ. ಇದು ಇರುವ ಮಠ ಎಲ್ಲೆಲ್ಲಿ ಅದು ಬಂದು ಒದಗ್ತದೆ, ಬಂದು ಒದಗೇ ತೀರ್ತೈತಿ, ಗಟ್ಟಿಸೇ ತೀರ್ತೈತಿ. ಅದು ನೀನು ತಪ್ಪಿಸ್ಕೊಳಕ್ಕೆ ಯಾರಿಗೂ ಆಗುದಿಲ್ಲ. ಇಲ್ಲೇ ನಿಮ್ಮ ಮನ್ಯಾಗ ಎಲ್ಲ ಮೃಷ್ಟಾನ್ನ ಭೋಜನ ಮಾಡಿದ್ದ ನಿನಗೆ ಬಾಯಾಗಿ ಬೀಳೋದಿಲ್ಲ. ಎಲ್ಲಿಗಾರ ಹೋಗಿ ತಿಂದು ಬರ್ತೈತೆ, ಅಲ್ಲಿ ಹೋಗ್ಬೇಕಾಕೈತಿ. ಹೋಗ್ಕೈತಿಲ್ಲ. ನಾನು ಬಾಗಿಲ್ಲಪ್ಪ, ಇದು ಅಲ್ಲಿ ಐತಿ, ಅಲ್ಲಿ ಹೋಗಿ ತಿನ್ನೋದಕ್ಕೆ ನಿನಗಾಗಿ ಮಾಡ್ಕೊಂಡಿದ್ದ ನಿನ್ನ ಬಾಯಾಗಿ ಬೀಳೋದು. ನಿನಗೆ ಬಿಟ್ಕೊಟ್ಟು ಹೋಗಿ ಎಲ್ಲಾರ ತಿನ್ನು ಪಾಳೆ ಬರ್ತೈತಿ. ಆ ಹೆಸರು ಬರ್ದಿರ್ತೈತಿ. ಧಾನ್ಯ ಧಾನ್ಯಕ್ಕೆ ಉಪ್ಪರ್ ಖಾನೆ ವಾಲಿಕೆ ನಾಮ ಲಿಖಾನ ಅಂತ. ಪ್ರತಿಯೊಂದು ಧಾನ್ಯದ ಮ್ಯಾಗ ಹೆಸರು ಬರೆದು ಬಿಟ್ಟಿರ್ತೈತಿ. ಇಂಥವ್ರಿಗೆ ಇದು ಹೋಗ್ಬೇಕಿದು ಅಂತ. ಅದನ್ನ ಯಾರಿಗೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಮಾಡಿಟ್ಟದ ಅಡಿಗೆ ಯಾಕ್ರಿ, ಅದನ್ನ ನಾವು ನಮಗೆ ಬರ್ತೈತಿ ಅಂತ ಮಾಡಿಟ್ಟಿರ್ತೇವೆ, ನಮಗೆ ಸಿಗೋದಿಲ್ಲ. ಎಲ್ಲೆಲ್ಲಿ ಇರ್ತೈತಿ ಅದು ಉಣ್ಣು ಭಾಗ ಹೌದಿಲ್ಲ. ನನಗಂತ ತೆಗೆದಿಟ್ಕೊಂಡಿನಪ್ಪ, ಇದು ನಮಗೇನು ಆಗ್ಲಿಲ್ಲ. ಇದು ರತ್ನಮ್ಮನವರು ನಾವೊಮ್ಮೆ ಹೋದಾಗ ಕಲ್ಲು ನ್ಯಾಯ ಸಂಬಂಧ ಹೋದಾಗ ಗೌಡ್ರು ನಾವು ಒಮ್ಮೆ ಹೋದಾಗ ಅಡುಗೆ ಮಾಡಿ ಇಟ್ಟಿದ್ರು ಅವ್ರು. ಅಷ್ಟೇ ತಂಪುರ್ತಕ್ಕಷ್ಟೇ. ಭಾಳ ಚಲೋ ಆಯ್ತು ಬರೀ ಎತ್ಕೊಂಡು ತಿಂದ ಹೋಗ್ಬೇಕು ನೀವು ಅಂದೆ. ಹಿಂಗೆ ಮಾಡಿದ್ದೀವಪ್ಪ, ನಿಮ್ಮ ಭಾಗ ಐತೆ ಅದ್ರಾಗ ತಗೋಬೇಕು ನೀವು ಅಂತ. ಬಿಡ್ಲೇ ಇಲ್ಲ ಅವರು ರತ್ನಮ್ಮನವ್ರು. ಅಂದ್ರೆ ಯಾರ್ಯಾರ್ದು ಎಲ್ಲೆಲ್ಲಿ ಇರ್ತೈತಿ ಅಲ್ಲಿ ಹೋಗಿ ತಿಂದ ಬರ್ತೈತಿ. ಅದು ಭಾಗ ಇರ್ತೈತಿ, ಅಲ್ಲೇ ಹೇಳ್ಕೊಂಡು ಹೋಗಿ ಹಚ್ತೈತಿ. ಅದಕ್ಕೆ ಸಂಗ್ರಹ ವೃತ್ತಿ ಮಾಡಕ್ಕೆ ಹೋಗ್ಬೇಡ. ಪ್ರಾರಬ್ಧ ಶರೀರ ಪ್ರಾರಬ್ಧ ಜೋಪಾನ ಮಾಡ್ತೈತಿ, ಚಿಂತೆ ಮಾಡಕ್ಕೆ ಹೋಗ್ಬೇಡ ಅದ್ರ ಸಂಬಂಧ.
ಹೆಂಗ ನೋಡೋದ್ರಿ ಏನು ನಮ್ಮ ಬಾಳೆ ಅದ್ರ ಬಗ್ಗೆ ಚಿಂತೆ ಮಾಡ ಐತಿ ಅಲ್ಲಿ ಅದು ಕಟ್ಕೊಂಡು ಬಂದಿರ್ತೈತಿ ಎಲ್ಲಿ ಆಗ್ಬೇಕಾದ ನಿನಗೆ ಗೊತ್ತಾಗುದಿಲ್ಲ ಅದು ಎಲ್ಲಿ ಬರ್ತೈತಿ ನಿನಗೆ ಯಾಕ್ರಿ ಎಲ್ಲೆಲ್ಲಿ ರೂಪ ಬಾಳೆ ಬರ್ತೈತಿ ಎಲ್ಲೆಲ್ಲಿ ತಿನ್ನಬೇಕಾಕೈತಿ ಎಲ್ಲೆಲ್ಲಿ ಮಲಗಬೇಕಾಕೈತಿ ಹೇಳಕ್ ಬರೋದಿಲ್ಲ ಪ್ರಾರಬ್ಧದ ಆಧೀನ ಅದು ಶರೀರ ಏನ್ ನಿಂದ ಶರೀರ ಪ್ರಾರಬ್ಧ ಹೆಂಗಿರ್ತೈತಿ ಹೆಂಗೆ ಯಾರಿಗೂ ಅದನ್ನು ತಪ್ಸಕ್ಕಾಗೋದಿಲ್ಲ ಏನ್ ಇದ್ದಲ್ಲೇ ಇರ್ಬೇಕಂದ್ರೂ ಆಗೋದಿಲ್ಲ ಕೆಲವರಿಗೆ ಬಿಟ್ಕೊಟ್ಟು ಹೋಗಾಗ ಹಾಗೆ ಹೋಗೇ ಬಿಡ್ತದೆ ಹಚ್ಚೇ ಬಿಡ್ತೈತೆ ಅದು ಅಲ್ಲಿ ಇರಾಕ ಹಚ್ಚೋದಿಲ್ಲ ಅದು ನಾಯಿ ನರಿ ಇನ್ನ ದಾರಿ ಹಿಡಿದು ಬಾಳೆ ಮಾಡ್ತಾವ ಮಾನವ ಅವುಗಳಿಗಿಂತ ಕೀಳು ರೀತಿಯಿಂದ ಬಾಳೆ ಮಾಡ್ಲಿಕ್ಕೆ ನೋಡ್ರಿ ಅವು ಸಂಗ್ರಹ ಮಾಡಿ ಇಟ್ಕೊಳಕ್ ಹೋಗುದಿಲ್ರಿ ನಾಳೆಗೆ ಇಡುದಿಲ್ಲ ನಾ ಇರ್ತಾವ ನಾಯಿ ನರಿ ಅದು ಯಾಕ್ರಿ ಇಡುದಿಲ್ಲ ಅವಂಗ ಬಾಳೆ ನೋಡುದಿಲ್ಲ ಅವು ಮತ್ತೆ ನಾಳೆ ಅದು ಇದ್ದಾಗಟ್ಟ ಅದನ್ನ ಮಾಡ್ತಾವ ನಾಳೆ ಬಗ್ಗೆ ಚಿಂತೆ ಮಾಡೋದಿಲ್ಲ ಅವು ಪಶು ಪಕ್ಷಿಗಳು ಕೂಡ ಇದು ಮುಂದಿರ್ತ ಮಾಡಿ ಇಟ್ಕೊಳವ ಅಂದ್ರೆ ಇವನ ಮನುಷ್ಯನ ಸಂಗ್ರಹ ವೃತ್ತಿ ಒಳಗಿದವ ಏನ್ ದುಷ್ಟರನ್ನ ಹಂಗೆ ಬಿಟ್ರೆ ಇನ್ನೂ ಹೆಚ್ಚಿಗೆ ಪಾಪ ಮಾಡ್ತಾನಿವ ಅಂತ ಅನ್ನೋದಶಿಂದ ಅವ್ರ ಕಲ್ಯಾಣಕ್ಕಾಗಿ ಯೋಗಿಗಳು ಅವರಿಗೆ ಶಿಕ್ಷೆ ಕೊಡ್ತಾರೆ ದುಷ್ಟರ ಸಂಹಾರ ಮಾಡ್ಬೇಕಂತ ಏನ್ ಜ್ಞಾನಿಗಳು ಕರ್ಮದ ಸಮೂಹವನ್ನೆಲ್ಲ ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೊಂಡಿರ್ತಾರೆ ಏನು ಅವರಿಗೆ ಲೇಪ ಇರುತ್ತಿಲ್ಲ ಕರ್ಮದ ಯಾವುದು ಅಂಟುಗೋದಿಲ್ಲ ಅಂತ ಏನ್ ಯಾವುದು ಫಲಾಪೇಕ್ಷೆ ಇಲ್ಲದೆ ಮಾಡಿದ್ದ ಅಂಟುಗೋದಿಲ್ಲ ಏನ್ ನಾವು ಫಲಾಪೇಕ್ಷೆಯಿಂದ ಮಾಡ್ತೇವಲ್ಲ ಅದು ಅಂಟುಗೋತೈತಿ ನಿನಗೆ ಏನ್ ಜ್ಞಾನ ಆಗೈತಿಪ್ಪ ಅನ್ನೋದ್ರ ಗುರ್ತೇನು ಅಂದ್ರೆ ಇನ್ನೊಂದರ ಮೇಲೆ ಎಳ್ಳಷ್ಟು ಆಶೆ ಇಲ್ಲದೆ ಇರುವುದು ಏನ್ ಜ್ಞಾನಿಗಳ ಲಕ್ಷಣ ಎದ್ರ ಬಗ್ಗೆನೂ ಅವಾಗ ಇಚ್ಛಾ ಇಲ್ಲ ಅಂದ್ರೆ ಏನ್ ಜ್ಞಾನಿ ಎಂದವನ ಅರಿಯವೆಂಬರು ಅನುಮಾನ ವೇಕವನಂಗ ತಾನೇ ಸೂಚಿಸುತ್ತಿರುವುದು ಅಂತ ಅವನಲ್ಲಿ ಅಂಥ ತಿಳುವಳಿಕೆ ಹಿತಾಹಿತ ತಿಳುವಳಿಕೆಗೆ ವಿಷಯ ವಿರತಿಯ ಸೂಚನೆ ಅಂತ ಅವನ ವಿಷಯದಲ್ಲಿ ಅವ್ನಿಗೆ ಎಲ್ಲಷ್ಟು ಆಸಕ್ತಿ ಇರುವುದು ನಾವು ವಿಷಯ ಸಂಗ್ರಹ ಮಾಡಬೇಕು ಅದನ್ನು ಹೊಂದಬೇಕು ಅನ್ನೋ ಆಸಕ್ತಿ ಇರುವುದು ಅದ ಅದರ ಗುರುತು ಅವನು ಏನ್ ಆಧ್ಯಾತ್ಮಿಕ ಸತ್ತಾಕನಿ ಹೊಂದ್ಕೊಳ್ಳೋ ಮಟ ನಿನ್ನ ಜೀವನ ವ್ಯರ್ಥ ಅಧ್ಯಾತ್ಮ ಸತ್ತಾದಿಂದ ಜನರಿಗೆ ಕಲ್ಯಾಣ ಆಕೈತಿ ಎದರಿಂದ ಕಲ್ಯಾಣ ಆಗೈತಿ ಅನ್ನೋದನ್ನ ಮರಿತೀರಿ ಹೌದಿಲ್ಲ ಇಲ್ಲಿ ಬಂದಿಂದ ಎಲ್ಲ ಕಡಿಮೆ ಆದವು ಇದಕ್ಕೆ ಹೊಂದ್ಕೋಬೇಕು ಅನ್ನೋದು ಬರೋದಿಲ್ಲ ಮತ್ತೆ ಬಿಟ್ಕೊಟ್ಟು ಮತ್ತೆ ಎದರಿಂದ ಸಂಕಟ ಆಗೈತಿ ಅದಕ್ಕೆ ಅದ್ರ ಬೆನ್ನು ಹತ್ತಿ ಹೊಕ್ಕಿ ಏನ್ ಮಾಡಕ್ ಹೋಗವ ಅಜ್ಜಾರ ಹೊಕ್ಕೇನ್ರಿ ನಾವು ಏನ್ ಮಾಡವ ಇನ್ನು ಹೋಗಿ ಅಂದ್ರು ಮತ್ತು ಮೊದಲಿಂದಂಗ ಮಾಡವ ಮೊದಲಿನ ಕಾಲ ಕರ್ಮನ ಮಾಡವ ಬರೇ ವಿಷಯ ಸಂಗ್ರಹ ವಿಷಯ ಭೋಗ ಮಾಡ್ಕೊಂತ ಜೀವನ ಎದಕ್ ಬಂದ ಇನ್ನು ಎದರಿಂದ ಕಲ್ಯಾಣ ಆಗೈತಿ ಅದಕ್ಕೆ ಹೊಂದ್ಕೋಬೇಕಿಲ್ಲ ಅಧ್ಯಾತ್ಮ ಸತ್ತಾಗ ಹೊಂದ್ಕೋ ನಿನ್ನ ನಿಜದ ಕಡೆ ಎಲ್ಲ ಕೊಡಿನಿಲ್ಲ ಇದು ತೋರಿಡಗೋದು ಅದೆಲ್ಲ ಎಷ್ಟು ದಿನ ಇದ್ರ ಬೆಣ್ಣ ಹತ್ತಿ ತಿರ್ಗಾವಣಿ ಇನ್ನ ಏನ್ ಒಳ್ಳೆ ಚಂದ ಕಂಡೈತೆ ಜೀವನ ಅಂತಿದ್ರ ಅಜ್ಜು ನಾಳೆ 1000 ಪಟ್ಟು ಸಂಕಟ ಹೊಂದಬೇಕಾಗೈತಿ ಇದ್ರ ಬೆಣ್ಣ ಹತ್ತಿದೆ ಅಂದ್ರೆ ಈಗ ಸರ್ಕೋ ಏನ್ ನಿಜದ ಕಡೆ ಎಲ್ಲ ಕೊಟ್ಟು ಅದ್ರ ಲಾಭ ಮಾಡ್ಕೋ ಎಷ್ಟು ಮನಸ್ಸು ವಿಶಾಲ ಇರ್ತೈತಿ ಅಷ್ಟು ನಿನಗೆ ಸಮಾಧಾನ ಇರ್ತೈತಿ ನೋಡ್ರಿ ಎಷ್ಟು ಸಂಕುಚಿತ ಇರ್ತೈತಿ ಅಷ್ಟ ಶಾಂತಿ ಹೊಂತೀನಿ ಏನ್ ಸಂಕುಚಿತ ದೃಷ್ಟಿಗೆ ಸಮಾಧಾನ ಇರುವುದಿಲ್ಲ ಎಷ್ಟು ವಿಶಾಲ ಇದ್ದಷ್ಟು ಮನಸ್ಸಿಗೆ ಸಮಾಧಾನ ಎಲ್ಲವೂ ನಂದು ಇದಿಷ್ಟ ನಂದು ಅಂದ್ರೆ ಸಂಕುಚಿತ ದೃಷ್ಟಿ ಅದು ಎಲ್ಲವೂ ನಂದನ್ನು ವಿಶಾಲ ದೃಷ್ಟಿ ಎಲ್ಲವೂ ನನ್ನ ಸ್ವರೂಪನಾದ ಅಂತ ಅಲ್ಲಿ ನಾನಾ ಅದೇನೆ ಎಲ್ಲ ಕಡೆ ನಾನಾ ಅದೇನೆ ಜಗವೆಂದಡೂ ತಾನೇ ಜಗದೀಶನೂ ತಾನೇ ಜಗದಾತ್ಮರೆಲ್ಲರೂ ತಾನೇ ಎಂದು ಭಗವಾತನೇ ಉತ್ತಮನ ನೋಡ ಅದು ವಿಶಾಲ ದೃಷ್ಟಿ ಇದಿಷ್ಟ ನಮ್ಮವರು ಇವರು ನಮ್ಮವರಲ್ಲ ಉಳ್ಕಿದವ್ರು ಯಾರು ನಮ್ಮವರಲ್ಲ
ಅವ್ರ ಬಗ್ಗೆ ದ್ವೇಷ ಮಾಡ್ತೀವಿ. ಹೌದಿಲ್ಲ? ಇದ ನಮ್ಮ ಮನೆ ಹುಡುಕಿದವ್ರ ಮನೆ ಬಗ್ಗೆ ಸರಿಯಾಗಿ ಅವ್ರನ್ನ ಬೇರೆದ ಅಂತೇಳಿ ದೃಷ್ಟಿ ನೋಡ್ತೀವಿ ಇಲ್ಲಿ. ಇವ್ರು ನಮ್ಮವರು, ಅಮ್ಮ ತವ್ರು ಯಾರು? ಅವ್ರಲ್ಲ. ಯಾಕ್ರಿ? ಅವ್ರ ಬಗ್ಗೆ ಭೇದ ಭಾವ ಬರ್ತೈತಿ ನಿನಗೆ. ಅಭಿಮಾನ ಹಿಡ್ಕೊಂಡು ಕುಂದಿರ್ತಿದೆ, ನಮ್ಮದು, ನಾನು, ನನ್ನದು. ಇದು ಒಂದೇ ನನ್ನ ಶರೀರ, ಎಲ್ಲವೂ ನನ್ನ ಶರೀರ ಅನ್ನೋದು. ಅಲ್ಲಿ ಇರ್ತಕ್ಕಂಥವನು ನಾನ. ಎಲ್ಲರಲ್ಲಿ ಎಲ್ಲ ಶರೀರದಲ್ಲಿ ಚೈತನ್ಯ ಸ್ವರೂಪ ಅದು. ಅದಿದ್ದಲ್ಲೇ ಎಲ್ಲ ಶರೀರಗಳ ಚಲನವಲನ ಆಟ ನಡೆದೈತಿ. ಎಲ್ಲ ಜಗತ್ತಿನ ಆಟಕ್ಕೆಲ್ಲ ನಾನಾ ಕಾರಣ ಅಂತ. ನಾನಿದ್ದಾಗ ಎಲ್ಲ ಜೀವಿಗಳ ಸ್ವರೂಪ ನಂದ ಅದ. ಅದ್ರ ಕಡೆ ಎಲ್ಲ ಕೊಡೋದಿಲ್ಲ. ಮೂಲ ಇದ್ದ ವಸ್ತುವಿನ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ಏಕತ್ವದ ಅನುಭವ ನಿನಗಾಕೈತಿ. ಈ ನಾಮರೂಪಗಳಿಗೆ ಲಕ್ಷ ಕೊಟ್ಟೆ ಅಂದ್ರೆ ಭೇದ ಭಾವ ಬರ್ತೈತಿ ನಿನಗೆ. ಇದಂತ ಹೆಸರು ನಾನು ನನ್ನದು ಅಂತ ಎದಕ್ಕೆ ಹೇಳ್ತೀನಿ. ಇವೆಲ್ಲ ನಡಬರ್ಕ ನಾಮರೂಪಗಳ ಕಲ್ಪಿತ ನಾಮರೂಪಗಳನ್ನು ಹಿಡ್ಕೊಂಡು ಕುಂತೆ ಅಂದ್ರೆ ಪರಿಚ್ಛಿನ್ನತ್ವ ಭಾವ ಬರ್ತದೆ. ಅದಕ್ಕೆ ಅವನ್ನೆಲ್ಲ ತೆಗೆದಾಕ. ನಾಮರೂಪ ಪ್ರಪಂಚಂ ಪ್ರತಿಷೇಧತಿ ಪರಿಶಿನಷ್ಟಿ ಬ್ರಹ್ಮಯ್ಯ. ಮೂಲ ವಸ್ತುವಿನ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ನೀನು ಅಲ್ಲಿ ವೃತ್ತಿ ವ್ಯಾಪಕ ಆಗಿಬಿಡ್ತೈತಿ. ಭೂಮಾ ಅಂದ್ರೆ ವ್ಯಾಪಕವಾದದ್ದು, ಅದು ಸುಖರೂಪವಾದದ್ದು. ಅದು ಪರಿಚ್ಛಿನ್ನತ್ವ ಭಾವ. ನ ಅಲ್ಪೇ ಸುಖಮಸ್ತು ಅಂತ. ಅಲ್ಪ ವ್ಯಾಪಕವಾದದ್ದು ನೀನು. ನಾ ಇಷ್ಟ ಅಂತ ನಾವು ತಿಳ್ಕೊಂಡೇವಿ. ಅಲ್ಲೋ ನಿಂದು ವ್ಯಾಪಕವಾದದ್ದು ಚೈತನ್ಯ, ಪರಿಶುದ್ಧ ಚೈತನ್ಯನೇ ನೀನದಿ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಇದಿಷ್ಟ ಅಂತ ನೀ ಸೀಮಿತಗೊಳಿಸ್ಕೊಂಡು ಕುಂತಿದ್ರಿಲ್ಲ. ನೀನು ಸೀಮಾತೀತದೆ ಅಂತ. ನಿಸ್ಸೀಮ ಅಂದ. ನಿನಗೆ ಯಾವುದೇ ಹದ್ದು ಸೀಮೆ ಇಲ್ಲ. ನೀನು ಮಾನಗೇಡಿ ಅಂತಾರಲ್ಲ, ಅಂದ್ರೆ ಮಾನಗೇಡಿ ಅಂದ್ರೆ ಅಳತಿ ಇಲ್ಲತ್ತು, ವ್ಯಾಪಕವಾದಂಥದ್ದು. ಅದನ್ನ ಮಾನಗೇಡಿ ಅಂದ್ಕೂಲೆ ನಾವು ಅಪಾರ್ಥ ಮಾಡ್ಕೊಂತೀವಿ. ನಿಜವಾಗಿ ಮಾನಗೇಡಿ ಆದಾಗ ನಾವು ಇದರ ಅನುಭವ ಅಂದಾಕ್ ಬರ್ತೈತಿ. ನಿಜವಾದ ಸುಖದ ಅನುಭವವನ್ನು ಮಾನಾತೀತ, ಅಳತಿಯನ್ನ ನಾವು ಮೀರಿ. ಅಳತಿಯಾಗಿದ್ದದ್ದೆಲ್ಲ ಕೊಳತು ಹೋಗ್ತಿದ್ದಿದ್ದು ನಿರಂಜನಪ್ಪು. ಅಳತಿಗಾಗಿದ್ದದ್ದೆಲ್ಲ ಕೊಳತು ಹೋಗೋದು. ಅಳತಿ ಇಲ್ಲತ್ತ ನೀನು. ಮಾನ ಅಂದ್ರೆ ಅಳತಿ. ಅದಕ್ಕೆ ಮಾನಗೇಡಿ ಅಂದಾರ. ಅದಕ್ಕೆ ಆಕಾರಗೇಡಿ, ಮಾನಗೇಡಿ, ದಿಕ್ಕೇಡಿ, ನಿರ್ವಾಣಿ ಅಂತ ಆ ಇರುವನ್ನ ಲಕ್ಷಿಸಿ ಹೇಳಿದ ಶಬ್ದ ನಾವು ಅಪಾರ್ಥ ಮಾಡ್ಕೊಂಡು. ಆಕಾರಗೇಡಿ ಅಂದ್ರೆ ಸಿಟ್ಟು ಬರ್ತೈತಿ. ಮಾನಗೇಡಿ ಅಂದ್ರೆ ಮಾನಗೇಡಿ ಬಾಯಿಲ್ಲ ಅಂದ್ರೆ ಸಿಟ್ಟು ಬರ್ತೈತಿ. ಯಾಕ್ರಿ? ಆಕಾರಗೇಡಿ ಅಂದ್ರೆ ಸಿಟ್ಟು ಬರ್ತೈತಿ. ಏನು ಆಕಾರ ಹಿಡ್ಕೊಂಡು ಕೂತಿದ್ರೆ ನಾನು ನನ್ನದು. ನಿನಗೆ ಯಾವ ಆಕಾರ? ಶರೀರದ ಆಕಾರಕ್ಕೆ ನನ್ನ ಆಕಾರ ಅಂತ ತಿಳ್ಕೊಂಡು. ನಿನ್ನ ಆಕಾರ ಅಲ್ಲದು, ಶರೀರದ ಆಕಾರ. ವಿಕಾರ ಆಗಿ ನಾಶ ಆಗಿ ಹೋಗೋದು. ಹುಟ್ಟಿನಿಂದ ಶರೀರ ಬಿಡು ಮಟ ಯಾವ ನಮೂನಿ ಆಕಾರ 7 ಥರದ ಸೋಗ ಆಗ್ತೈತೆ. ಅದು ಆ ತೋರೆ ಹಂಗ ನಾಶ ಆಗಿ ಹೋಗ್ಬಿಡ್ತು. ಅದ ನನ್ನ ಸ್ವರೂಪ ಅಂತ ತಿಳ್ಕೊಂಡೆ. ಇದಕ್ಕಿದ್ದಂಗೆ ಇರುದ ನಿನ್ನ ಸ್ವರೂಪದ. ಇದು ಬದಲಾವಣೆ ಆಗುದಿದೆ. ಮನಸ್ಸು ಬದಲಾವಣೆ ಆಕ್ಕವು, ಶರೀರಗಳು ಬದಲಾವಣೆ ಆಕ್ಕವು, ಎಲ್ಲವೂ ಬದಲಾವಣೆ ಆಗುವುದು. ಯಾವುದೂ ನಿನ್ನ ಸ್ವರೂಪ ಅಲ್ಲ. ಅವನ್ನೆಲ್ಲವನ್ನು ನೀ ತಿಳಿತೀಯ. ಅದ್ರ ಬದಲಾವಣೆ ಆಗುದು. ನಿನ್ನಲ್ಲಿ ಏನಾರು ಬದಲಾವಣೆ ಆಗೈತೇನ? ತಿಳಿಯವನಲ್ಲಿ, ಅರಿವಿನಲ್ಲಿ ಏನಾರು ಬದಲಾವಣೆ ಆಗೈತೇನ? ಬದಲಾಗದೆ ಇದ್ದದ್ದು ಯಾವ್ದೈತಿ ಅದ ಅರಿವ. ಅದ ನೀನಂತ ನಂಬದನ. ಅರಿವ ದೇವರು. ಅರಿವಲ್ಲದ್ದು ಯಾವುದೋ ದೇವರಲ್ಲ ಅಲ್ಲ ಅದು. ನೀ ಅದನ್ನು ದೇವ್ರು ಅಂತ ತಿಳ್ಕೊಂಡು ಇಟ್ಕೊಂಡು ಕುಂತೀಯ ಅಂದಾಗ ದುಃಖ ಹೋಗುವಲ್ಲ ನಿನಗೆ. ನೀನ ಅರಿವು ಸ್ವರೂಪ ಆಗಿದ್ದಾಗ ನೀ ಆರಾಮಿರ್ತಿ. ನೀನಾಗಿದ್ದಾಗ ಆರಾಮಿರ್ತಿ. ಅರಿವ ನೀನಾಗಿ ಬಿಡಿಬೇಕು. ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ದೇಹ ನಾನು ಅಂತ ಹಿಡ್ಕೊಂಡು ಕುಂತೇವಲ್ಲ, ಅಂದಾಗ ದುಃಖ ನೀವು ಹೊಂದಬೇಕಾಗಿ. ಬಿಡೋದನ್ನೆಲ್ಲ. ನೀನು ಯಾರು, ನೀನು ಅಲ್ಲದ್ದು ಯಾವುದು ವಿಚಾರ. ಆತ್ಮ ಮತ್ತು ಅನಾತ್ಮಗಳ ವಿವರಣೆ ಮಾಡಿ ನೋಡ್ಕೊ. ಅದನ್ನು ಗಟ್ಟಿಯಾಗಿ ಅದನ್ನು ಸರಿಯಾಗಿ ವಿಚಾರ ಮಾಡು. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರು ಕೇಳು. ನಾವು ಅಲ್ಲದನ್ನು ಆರೋಪ ಮಾಡ್ಕೊಂಡು ಗಟ್ಟಿ ಹಿಡ್ಕೊಂಡು ಕುಂತೇವೆ. ಇದ ನಾನು ನನ್ನದು. ಯಾವುದೂ ಅಲ್ಲ. ನಂಬುದು ನಾನಲ್ಲ. ಈ ಮನುಷ್ಯನ ಶರೀರ ನೀನಲ್ಲ, ಇಂದ್ರಿಯಗಳು ನೀನಲ್ಲ, ಮನಸ್ಸು ನೀನಲ್ಲ, ಯಾವುದೂ ನಾನಲ್ಲ. ಎಲ್ಲವನ್ನು ಅರಿತಕ್ಕಂಥ, ಯಾವಾಗಲೂ ಇರ್ತಕ್ಕಂಥ ಇರುವು ನಾನು. ಆನಂದ ಸ್ವರೂಪ ನಾನು ಅನ್ನೋದನ್ನು ಯಾವಾಗಲೂ ನೆನಪು ಮಾಡ್ಕೊಂತ ಇರು. ಇದರ ಅನುಸಂಧಾನದಾಗಿರುವುದು ಧ್ಯಾನ.
ಏನಾರ ಆಗವಲ್ಲ ನೀ, ಏನು ಆಗದೆ ಎದ್ದಕ್ಕಿದ್ದಂಗಿದ್ದಂತ ಇರು ನೀ. ಐರಿಕೆ ಒಳಗೆ ಏನೂ ಆಗಿಲ್ಲ. ಏನಾಗುವುದೆಲ್ಲ ಅಲ್ಲದ್ರೊಳಗೆ ತೋರಿಕೆ ಒಳಗೆ ಆಗೈತಿ. ಇವತ್ತು ಏನಾರ ಆಗಿದ್ದೆಲ್ಲ ನನಗ ಆಗೈತಿ ಅಂತ ಆರೋಪ ಮಾಡ್ಕೊಂತೀವಿ. ಏನಾರ ಆಗೈತಿ ಅನ್ನೋದು ಸುಳ್ಳು ನಿನಗೆ. ಭವಮಾಲೆ ಅಂದ್ರೆ ಆಗುವಿಕೆ. ಭವಮಾಲೆಗೊಳಗಾದನೆಂಬುದೇ ಖುಷಿ. ಏನೂ ಆಗಿಲ್ಲ ನಿನಗೆ, ಆಗುಲೇ ಆಗೈತೆ ಅಂತ ಆರೋಪ ಮಾಡ್ಕೊಂಡು ಕೂತಿಲ್ಲ. ನಿನ್ನ ಬಗ್ಗೆ ವಿಚಾರ ಮಾಡಿ ನೋಡಿದ್ರೆ ಏನು ಇದಕ್ಕಿದ್ದಂಗೆ ಐತಿ ನಿನ್ನ ಇರು. ಅದನ್ನು ಅನುಭವ ತೊಗೊಂಡಿರಕ್ಲಿ ನೀನು. ಏನು ಅದನ್ನು ಅನುಭವಗಳ ನೆನಪಿಗೆ ತಂದು ಕೊಡ್ತಾರೆ. ಅದನ್ನ ನೆನಪಿಗೆ ತಂದುಕೊಂಡು ಇರುವಷ್ಟು ತಾಳ್ಮೆ ನಮಗಿಲ್ಲ. ಮತ್ತು ಏನಾರ ಆಗ್ಬೇಕಂತ, ಏನಾರ ಆಗುವುದೆಲ್ಲ ಅದು ಹೋಗುದಾಗಿ ಏನು ಮಾಡವ. ಆಗುದು ಅದಾಗ್ಬೇಕು, ಇದಾಗ್ಬೇಕು, ಅದನ್ನ ಆದಿ ಅದನ್ನ ಅದು ಇರ್ತೈತಿ. ಅದು ಇದಕ್ಕಿದ್ದಂಗೆ ಇರುದಲ್ಲ, ಅದು ಬೇಕಾರಾಗಿ ನಾಶ ಆಗಿ ಹೋಗೋದು. ಮತ್ತು ಏನು ನೀ ಎದ್ರಂಗನೂ ಆಗಕ್ಕೆ ಹೋಗ್ಬೇಡ. ನಿನ್ನಂಗ ನೀ ಇದ್ರೆ ಆರಾಮಿರ್ತೀನಿ. ಬದಲಾಗದ ಇದ್ದ ವಸ್ತು ಯಾವುದೈತಿ ಅದ ನೀನಿದ್ದಿ ಅನ್ನೋದನ್ನ ಅನುಭವದಿಂದ ಖಾತ್ರಿ ಮಾಡ್ಕೊ. ಪ್ರತಿಯೊಂದು ವಸ್ತು ಇದಕ್ಕಿದ್ದಂಗೆ ಇರೋದಿಲ್ಲ. ಅವೆಲ್ಲ ನಿನ್ನಿಂದ ವರಿಷ್ಕೊಳ್ತಾವು, ನಿನ್ನ ಗಣ್ಯವಾಗಿದೆ. ಯೋಗಿ ವರ್ಣನು ನಿಂದಿಸದರು ನೀ ವಂದಿಸುವಂತ. ನಿಂದಿಸಿದೊಡೆ ಬಂದಿರ್ಪದಾಗಲೇ ಬಹು ಪಾಪ. ಯೋಗಿ ವರ್ಣಿಗೆ ವಂದಿಸು, ನಿಂದಿಸದಿರುವಂತ. ಯೋಗಿಯ ಪಾದದಲ್ಲಿ ಎಲ್ಲ ಅಖಿಳ ತೀರ್ಥಗಳಿರ್ತಾವ. ಅಂಗುಷ್ಟಾಗ್ರ ಅಖಿಳ ತೀರ್ಥ. ಏನ್ ಅವರು ಒಂದು ಸಾನ್ನಿಧ್ಯ, ಎಲ್ಲ ತೀರ್ಥ ಕ್ಷೇತ್ರಗಳನ್ನು ಮಾಡಿದ ಪುಣ್ಯ ಬರ್ತದೆ. ಏನ್ ಯೋಗಿಗಳ ಪಾದೋದಕಗಳನ್ನು ತೊಳೆದ ನೀರಿನಿಂದ ಕಲ್ಯಾಣ ಆಕೈತಿ. ಏನ್ ನಿಜವಾದ ಸದ್ಗುರುವಿನಲ್ಲಿ ಗುಣದೋಷವನ್ನು ಎಣಿಸದೆ ಭಕ್ತಿ ಮಾಡಿದ ಮುಕ್ತಿ ಸಿಗ್ತದೆ. ಏನ್ ಸಂಶಯ ಇದ್ದವಾಗ ಅದು ಆಗುದಿಲ್ಲ. ಏನ್ ಶ್ರದ್ಧಾ ಬೇಕು, ನಂಬಿಕೆ ಬೇಕು ಅಂತ. ವಿಷಯ ವಾಸನ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ನಮ್ಗೆ ಸಂಕಟ ಹೋಗುದು ನೋಡ್ರಿ. ವಿಷಯದ ಸಂಪರ್ಕ ಹೋಗದಿದ್ದ ಸುಖ ಸಿಗ್ತೈತೆ ಅನ್ನುವಂಥ ತಪ್ಪು ತಿಳುವಳಿಕೆ ಏನೈತೆಲ್ಲ ನೀನೇ ಮಾಡ್ಕೊಂಡಿದ್ದ. ಅವೇನು ಬಂದು ನಿನಗೆ ನಾವು ಸುಖ ಕೊಡ್ತೇವೆ ಅಂತ ನಿನಗೆ ಬಂದು ಹೇಳಿಲ್ಲ, ಆಮಂತ್ರಣ ಕೊಟ್ಟಿಲ್ಲ. ಯಾವ ವಿಷಯ ವಸ್ತುಗಳು ನೀನ ಅದನ್ನ ಕಲ್ಪನಾ ಮಾಡ್ಕೊಂಡು, ನಾವು ಯಾವ್ದಾರ ದೇವರು ದಿನರು ಬಂದು ಹೇಳಿತನ ಇಂಥದನ್ನ ಮಾಡಪ್ಪ, ಇಂಥದ್ ಗಳಿಸು, ಸುಖ ಕೊಡ್ತಾವು ನಿನಗಂತ ಯಾರು ಹೇಳಿದ್ರು ನಿನಗೆ? ಮನಿ ಮುಟ್ಟ ಬಂದು ಹೇಳಿದ್ರು ನಾವು ಹೊಲ ಗಳಿಸು, ನೌಕರಿ ಹಿಡಿ, ದುಡ್ಡು ಮಾಡು. ಯಾಕ್ರಿ ಭಾಳಷ್ಟು ತಿನ್ನು ಉಣ್ಣು, ಮಜಾ ಇಂದ್ರಿಯಗಳು ಮಜಾ ಮಾಡು, ಸುಖ ಕೊಡು ಸಿಗ್ತೈತೆ ಅಂತ ಹೇಳಿದನು. ಅದಕ್ಕೆ ದೇವರು ಅಂಥವನ್ನೆಲ್ಲ ಹೇಳ್ತಾವನ್ರಿ? ನೀನ ಕಲ್ಪಿಸ್ಕೊಂಡಿ ಅದನ್ನೆಲ್ಲ. ದೇವ್ರು ಕೊಟ್ಟಪ್ಪ ನಮಗೆಲ್ಲ ಇದನ್ನಂತ ನೀನ ಏನೇನೋ ಕಲ್ಪಿಸ್ಕೊಂಡು ಮಾಡ್ಕೊಂತ ಕುಂತಿ. ಅದರಿಂದ ಸುಖದಿಂದ ಇರಕಾಕೈತೇನೆ. ಮತ್ತು ಅದನ್ನ ಬೇಡಕ್ಕೆ ಹೋಗಿ ಅದನ್ನು ಕೊಡು ಇದನ್ನು ಕೊಡು ಅಂತ. ಅದಕ್ಕೆ ಅದ್ರ ಕಲ್ಪನಾ ಇಲ್ಲ, ಹೌದಿಲ್ಲ? ಅದು ಕೊಡ್ಬೇಕಲ್ಲ, ಕೊಡ್ತಾತೆ ಅಂತ ನೀನ ಕಲ್ಪಿಸ್ಕೊಂಡು ಅದನ್ನು ಹುಟ್ಟಿಸ್ತಾವನು ನೀನ. ಅದಕ್ಕೆ ಕೊಡ್ತಾನೆ ಇದನ್ನೆಲ್ಲ ನಮಗೆ ಭೋಗ ಭಾಗ್ಯಗಳನ್ನು ನೀನ ಕಲ್ಪಿಸ್ಕೊಂಡಿದ್ವಿ ಅಲ್ಲ. ನಿನ್ನ ಸೃಷ್ಟಿನ ಅದೆಲ್ಲ. ಆ ದೇವ್ರನ್ನು ಸೃಷ್ಟಿ ಹುಟ್ಟಿಸ್ತಾವನು ನೀನ, ಅವನ್ನೆಲ್ಲ ಮದನು ಹುಟ್ಟಿಸ್ತಾವನು ನೀನ. ಅವು ಯಾವ ಇಲ್ಲೇ ಇಲ್ಲ, ಇಲ್ಲದನ್ನೆಲ್ಲ ನೀನ ಸೃಷ್ಟಿ ಮಾಡಿದ್. ಮನಸ್ಸು ತಾನ ಕಲ್ಪಿಸ್ಕೊಂಡೈತಿ, ತಾನ ಮಾಡ್ಕೊಂಡು ತಾನ ಬಂಧನದ ಸಿಕ್ಕೊಂಡು ಒದ್ದೆ ಆಡ್ಲಿಕ್ಕೈತಿ. ತಾನ ಏನು ಇಲ್ಲ ಅಂತ ತಿಳಿದು ಎಲ್ಲ ಕಲ್ಪನಾ ಅಡಗಿಸಿದಾಗ ನನ್ನ ಹೊರತು ಏನು ಇಲ್ಲ ಅನ್ನೋದು ನಿನಗೆ ಅನುಭವ ಕೊಡ್ತೈತಿ. ಏನ್ ತಾನ ತನ್ನ ಬಗ್ಗೆ ಮರ್ತ ಅಜ್ಞಾನದಿಂದ ಇಲ್ಲದನ್ನು ಕಲ್ಪಿಸ್ಕೊಂಡು ಆರೋಪ ಮಾಡ್ಕೊಂಡು ಅವು ಸುಖ ಕೊಡ್ತಾವಂತ ಅವುಗಳು ಬೆನ್ನ ಹತ್ತಿ ತಿರ್ಗಾಕತ್ತೆ. ಏನ್ ಅವು ಇದಕ್ಕಿದ್ದಂಗೆ ಇರುವುದಿಲ್ಲ, ವಿಕಾರ ಆಗಿ ನಾಶ ಆಗಿ ಹೋಗ್ತವು. ಎಷ್ಟು ಜನ್ಮ ಆತ್ರಿ ಅವುಗಳು ಬೆನ್ನ ಹತ್ತಿ ತಿರ್ಗಾಕೈತಿ, ಅವು ಸುಖ ಕೊಡ್ತಾವಂತ. ಮತ್ತು ಅದ ವಾಸನ ಕಟ್ಕೊಂಡು ಶರೀರ ಬಿಡ್ತೈತಿ, ಮತ್ತು ಹುಟ್ಟಿಟ್ಟು ಬಂದು ಅದನ್ನ ಗಳಿಸೋದು, ಅದನ್ನ ಮಾಡೋದು, ಅದರ ಸಂಪರ್ಕನ ಮಾಡೋದು.
ವಿಷಯದ ಸಂಪರ್ಕ ಹೋಗಿ ಸುಖ ಕೊಡ್ತೈತೆ ಅನ್ನೋ ವಾಸನ ಅದನ್ನು ನಾಶ ಮಾಡ್ಕೊ. ಆ ವಾಸನ ಒಳಗೆತ್ತು ಅಂದ್ರೆ ಮತ್ತು ಜನ್ಮ ಬರುವುದು ನೀನು. ತಪ್ಪು ತಿಳುವಳಿಕೆ ಉಂಟಾಗಿ ಅಜ್ಞಾನದಿಂದ ಉಂಟಾಗೈತೆ ಅದು ವಾಸನೆ. ಅದಕ್ಕೆ ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಂಡಾಗ ವಾಸನ ಸಮೂಲವಾಗಿ ನಾಶ ಆಗುತ್ತೆ ಆತ್ಮಜ್ಞಾನದಿಂದ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ಇವೆಲ್ಲ ವಾಸನೆಗಳು ಗಟ್ಟಿ ಹಾಕೊಂಡು ಕುಂತಾವ, ಭೋಗ ವಾಸನೆಗಳು. ನಮಗೆ ನಿಜವಾಗಿ ನಾನು ಯಾರಿದ್ದೇನೆ ಅನ್ನೋ ಅನುಭವ ನಮಗೆ ಆದ ಕ್ಷಣನ ಎಲ್ಲ ವಾಸನೆಗಳು ನಾಶ ಆಗು. ಅದಕ್ಕೆ ಮೊದಲು ಈ ಕೆಲಸ ಮಾಡ್ಕೊ, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಆನಂದ ತೋರ್ತದೆ ಅಂತೀರಲ್ಲ, ಆ ತೋರಿದ ಆನಂದ ಎಲ್ಲಿದು ಅಂತ ಸ್ವಲ್ಪ ನಿಂತ ವಿಚಾರ ಮಾಡಿ ನೋಡಿದ್ರೆ ಹೊಳಿತೈತಿ. ನಮ್ಗೆ ವಿಷಯ ಇದ್ದ ಅಂತ ತಿಳಿದು ನಾವು ಅದ್ರ ಬೆನ್ನು ಹತ್ತಿ ಅದ್ರದ್ದ ಜರ ಆನಂದ ಆಗಿದ್ರೆ ಯಾವಾಗಲೂ ಆ ವಿಷಯ ಹಂತೇಲಿದ್ರೆ ಆನಂದ ತೋರ್ಬೇಕಾಗಿತ್ತು. ತೋರುದಿಲ್ಲ. ಮನಸ್ಸು ನಿಶ್ಚಲ ಆದಾಗ ಅಷ್ಟೇ ಆನಂದ ತೋರುದು. ಯಾವಾಗ ಮನಸ್ಸಿನ ಹರಿದಾಟ ನಿಲ್ತೈತಿ, ಯಾವಾಗ ಆನಂದ ತೋರ್ತೈತಿ. ಆ ಆನಂದ ವಿಷಯದ್ದಲ್ಲ, ಅಲ್ಲ ನಿನ್ನ ಆನಂದ. ವಿಷಯದ ಜರ ಆದ್ರೆ ವಿಷಯ ಹಂತಲೇ ಇರ್ತೈತಲ್ಲ, ಯಾಕೆ ತೋರುವಲ್ದಂದ್ರೆ ಮನಸ್ಸು ನಿಶ್ಚಲ ಆಗದ ಹೊರತು ಆನಂದ ಅನುಭವ. ಆನಂದ ಯಾವ್ಯಾವ ಮನಸ್ಸು ನಿಶ್ಚಲ ಆಕೈತಿ ಆವಾಗ ಆನಂದ ಅನುಭವ. ಇಚ್ಛಿತ ವಸ್ತು ಪ್ರಾಪ್ತ ಆದ ಕೂಡಲೇ ಮನಸ್ಸು ನಿಶ್ಚಲ ಆಗಿರ್ತದೆ. ಅದು ಕಾಯಂ ಇರೋದಿಲ್ಲ, ನಿಶ್ಚಲ ಸ್ಥಿತಿ. ಮತ್ತೆ ಚಂಚಲ ಆಕೈತಿ ಬಿಡ್ತದೆ. ಆ ವಸ್ತುಗಳಲ್ಲಿ ಐತೆ ಅಂತ ತಿಳ್ಕೊಂಡು ಅದರ ಬೆನ್ನ. ವಸ್ತುಗಳಲ್ಲಿ ಜರ ಸುಖ ಇದ್ದಿದ್ರೆ ಅವು ಸುಖದಿಂದ ಸುಖ ಇರಬೇಕಾಗಿತ್ತು. ಅಂತೇಳಿ ಅದಾವಲ್ಲ ವಸ್ತುಗಳು, ಯಾಕೆ ಆರಾಮಿಲ್ಲ? ನಿನ್ನ ಮನಸ್ಸಿನಾಗ ಮನಸ್ಸು ನಿಶ್ಚಲ ಆದಾಗ ನಿನ್ನ ಆನಂದ ನಿನಗೆ ಅನುಭವ ಬರ್ತೈತಿ. ನಿನ್ನ ಅದನ್ನ ನಮಗೆ ಗೊತ್ತಿಲ್ಲ. ನಮ್ಗೆ ನಾನಾ ಆನಂದ ಸ್ವರೂಪ ಇದ್ದೇನೋ ಗೊತ್ತಿಲ್ಲ. ವಸ್ತುಗಳ ಆನಂದ ಅಂತ ತಿಳ್ಕೊಂಡು ಕುಂತೀವಿ. ಆನಂದದ ನೆನಪು ಇದ್ದಾಗ ವಸ್ತುಗಳ ನೆನಪು ಇರುವುದಿಲ್ಲ. ಅಲ್ಲಿ ವಸ್ತುಗಳ ನೆನಪಿದ್ದಾಗ ಆನಂದ ಇರುವುದಿಲ್ಲ. ಏನ್ ಒಂದಿದ್ದಾಗ ಒಂದಿರುವುದು. ನಿನಗೆ ಆನಂದ ಅನಿಸ್ತತೆ ಹೊರತು ಅಲ್ಲಿ ಆ ವಸ್ತುಗಳು ಅನಿಸೋದಿಲ್ಲ. ಅಲ್ಲಿ ಆನಂದ ಅನಿಸಿದಾಗ ಅದು ನಿನ್ನ ಆನಂದನ ಇತ್ತು. ಏನ್ ಇದ್ದದ್ದದು, ಯಾವಾಗಲೂ ಇದ್ದದ್ದದು. ಅದ್ರ ಕಡೆ ಎಲ್ಲ ಕೊಟ್ಟಾಗ ಅದು ಅನುಭವ ಬರ್ತದೆ. ನೀ ಇಲ್ಲದನ್ನ ಗಟ್ಟಿ ಅಂತ ತಿಳ್ಕೊಂಡ್ಕೊಂಡ ಇದ್ದ ವಸ್ತುವಿನ ಅನುಭವ ಮರ್ತು ಬಿಟ್ಟೈತೆ. ಮರ್ತಂಗಾಗೈತಿ. ಏನ್ ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುವುದು, ಇಲ್ಲದ ಲೋಕವನ್ನು ಉಂಟೆನಿಸುವುದು. ಅನ್ಯ ಕಲ್ಪನೆಗಳನ್ನು ಮಾಡಿ 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 ಇದ್ದ ವಸ್ತುವಿನ ಮರ್ತಂಗಾಗಿತ್ತು. ನಿಮ್ಮನ್ನು ನೀವು ಮರ್ತು ಬಿಟ್ಟಿರಿ. ಅದಕ್ಕೆ ನಿಮ್ಮನ್ನು ನೀವು ಜಾಗೃತಗೊಳಿಸ್ಬೇಕು. ಆತ್ಮ ಸಂಶೋಧಕರಾಗಬೇಕಾಗೈತಿ. ನಮ್ಮನ್ನು ನಾವು ಗೊತ್ತು ಹಿಡಿಬೇಕಾಗೈತಿ. ಇದ ಮನುಷ್ಯನ ಜನ್ಮದ ಲಾಭ. ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಂಡಾಗ ಈ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ಹಂಗೆ ಜನ್ಮ ಜನ್ಮಾಂತರ ತಿರುಗುವುದು. ನಾನು ಮೊದಲು ಆ ಕೆಲಸ ಮಾಡ್ಕೊ. ಮೊದಲು ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರ ಹತ್ರ ಹೋಗಿ ಕೇಳಿ ತಿಳ್ಕೊ. ಅದನ್ನ ಯಾರು ಅವ್ರು ಎಚ್ಚರಗೊಳಿಸ್ತಾರೆ, ಯಾವ್ದು ನೀನು ಯಾವ್ದು ನೀನಲ್ಲ ಅಂತ. ಇದೆಲ್ಲ ತೋರಾಣ ತೋರಿಕೆಗೆ ಆಧಾರವಾಗಿರ್ತಕ್ಕಂಥ ಇರುವು ನೀನು, ಅರುವು ನೀನು. ಇದಮೆನಿಸುವುದಾವುದು ಅದಕ್ಕೆ ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತ್ತೇವ ಸತ್ತೇ ನೀನು. ಯಾವಾಗಲೂ ಇದ್ದ ವಸ್ತು ನೀ ಎಂದೂ ನಾಶ ಆಗವಲ್ಲವು. ಅಮರ ಸ್ವರೂಪ, ಅಮೃತ ಸ್ವರೂಪನ ನೀವು ಅದಿರ ಅನ್ನೋದು ಎಚ್ಚರಗೊಳಿಸ್ತಾರೆ. ನಾವು ಇದನ್ನು ಕೆಟ್ಟು ಹೋಗುದು ನಾವು ಅಂತ ತಿಳ್ಕೊಂಡೆವು. ಇದು ಕೆಟ್ಟು ಹೋಗುವಂಥ ವಸ್ತುಗಳ ಮ್ಯಾಗಿನ ಮೋಹ, ವಿಷಯಗಳು ಎಲ್ಲ ನಾಶ ಆಗಿ ಹೋಗ್ತಾವು, ವಿಕಾರ ಆಗಿ ನಾಶ ಆಗಿ ಹೋಗ್ತಾವೆ. ಅದಕ್ಕೆ ವಿಷಯದ ಮ್ಯಾಗಿನ ಮೋಹವನ್ನು ಬಿಡೋದು. ತೊರೆ ವಿಷಯವನ್ನು ಅಂದರೆ ಕೆಟ್ಟು ಹೋಗುವ ಎಲ್ಲವೂ ಬಿಡವನ್ನು. ಅದನ್ನು ಬಿಟ್ಟಿದ್ದಾಗ ಕೆಡಲಾರದಂಥ ವಸ್ತು ಅದು ವಿಷಯ ಅಲ್ಲ. ಅದು ನೀನು ನಿನಗೆ ವಿಷಯ ಆಗಲಾರ. ಸುಖ ಅದು ವಿಷಯ ಅಲ್ಲ, ವಸ್ತುಗಳೆಲ್ಲ ವಿಷಯ. ಯಾಕೆ ಅರಿವಿಸ್ಕೊಳ್ಳಿಕ್ಕೆ ಬರುದಿಲ್ಲ, ಅದನ್ನು ಅನುಭವಿಸೋದು. ನಿನ್ನೆದುರಿಗೆ ನೀನು ಬರಕ್ಕೆ ಬರುದಿಲ್ಲ. ನಿನ್ನೆದುರಿಗೆ ಬಂದದ್ದು ನೀನು ಆಗಕ್ಕೆ ಹೋಗುದಿಲ್ಲ. ಯಾವುದನ್ನು ನೀ ಎದುರಿಡ್ತೈತಿ ಅದು ನೀ ಹಂಗೆ ಕೇಳಿ. ನಿನ್ನೆದುರಿಗೆ ಬಂದದ್ದು ನೀ ಆಗಲಾರಿ. ಅದು ಅರಿವಿಸ್ಕೊಳ್ಳೋದೆಲ್ಲ ಅದ ನೀನು ಅಲ್ಲ. ಅದು ಜಡ. ಅದ ಅರಿವಿಗೆ ಗಣ್ಯವಾಗಿದ್ದದ್ದೆಲ್ಲ ಅದು ಜಡ ವಸ್ತು ಅದ ಅಂತ ತಿಳಿದು ಕೈ ಬಿಡೋದು. ಅದಕ್ಕೆ ಜಡಭಾವನ್ನೆಲ್ಲ ಕೈ ಬಿಡೋದು. ಅರಿವಿಸ್ಕೊಳ್ಳೋದು ಏನೈತೆ ಅಲ್ಲ ಅದೆಲ್ಲ ತೋರೆಡಗ್ತದೆ. ಎಲ್ಲವನ್ನು ಅರಿತಕ್ಕಂಥ ಅರಿವೇನದ ಅದ ನಿನ್ನ ನಿಜ. ಅದನ್ನು ನಂಬು. ಅದರ ಅನುಭವ ನೀನು ಒಮ್ಮೆ ಸಮಾಧಿ ಹೊಂದಿ ಖಾತ್ರಿ ಮಾಡಿಕೊಂಡಾಗ ನಿನಗೆ ಚಿಂತೆ ಕಡಿತೈತಿ.
ಸಮಾಧಿ ಹೊಂದದ ಹೊರತು ನಾನು ಅರು ಸ್ವರೂಪ ಇದ್ದೇನೆ, ದೇವರಿದ್ದೇನೆ ಅನ್ನೋ ಅನುಭವ ನಮಗಾಗೋದು. ಏನ್ ಬರೀ ಮಾಹಿತಿ ಆಕೈತಿ. ಮಾಹಿತಿ ಮಾಡ್ಕೊಂಡ್ರೆ ಮಾಹಿತಿ ಸಾಧನದೊಳಗೆ ತೊಡಗಿ ಆ ಸಮಾಧಿ ಸ್ಥಿತಿಯನ್ನು ನಾವು ಹೊಂದಬೇಕು. ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಆಗೈತೆ ಅನ್ನೋದು ಚಿಂತೆ ಕಡಿದಿಲ್ಲ ಅವನು. ಮಾಹಿತಿ ಮಾಡ್ಕೊಂಡ್ರೆ ಚಿಂತೆ ಕಡಿದಿಲ್ಲ, ಜ್ಞಾನ ಸಮಾಧಿನ ಹೊಂದಬೇಕು. ಅವಾಗೆಲ್ಲ ದುಃಖದಿಂದ ಬಿಡುಗಡೆ ಆಕೈತೆ. ಏನೂ ಆಗಿಲ್ಲ, ನನಗೆ ಆಗುವುದೂ ಇಲ್ಲ. ಚಿಂತೆಯಿಂದ ನಿಶ್ಚಿಂತ ಆಗಿರಾಕ್ಬೋದು. ಜ್ಞಾನ ಮಾಡ್ಕೊಂಡೆ ಯಥಾರ್ಥ ಜ್ಞಾನ ಮಾಡ್ಕೊಂಡು ಅದ್ರ ಬಗ್ಗೆ ಗೊತ್ತಿಲ್ಲದಕ್ಕೆ ಅನ್ಯದನ್ನ ನಾನು ನನ್ನದು ಅಂತ ತಿಳ್ಕೊಂಡು ಹಂಗೆ ತಿರ್ಗಾಕತ್ತೀನಿ. ಏನ್ ಸ್ವಲ್ಪ ಅದ್ರ ಕಡೆ ಲಕ್ ಕೊಟ್ಟೆ ಅಂದ್ರೆ ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನೋ ತಿಳಿಯಲೇ ಏನೇನು ಮಾಡಿದ ಮೊದಲು ಅಜ್ಞಾನ ಗಟ್ಟಿ ಆಗೈತೆ ನಿನಗೆ. ಹುಟ್ಟ್ಯಾವಧಿ ಸಾಧನೆಗಳನ್ನು ಮಾಡಲಿ ತಿಳಿಯಿಲ್ಲೇ ನೀನು. ಅಭಿಷೇಕ ಮಾಡಿನೇ, ಹೋಮ ಮಾಡಿನೇ, ಯಜ್ಞ ಮಾಡಿ ಏನ್ ಮಾಡುವ ಉಪಯೋಗ ಇಲ್ಲ. ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ, ತಿಳಿಯದ ಪ್ರಾಣಿಗಳು ದೈವಹೀನರಿರುತ್ತಾರೆ ಅಂತ. ಅದಕ್ಕೆ ಯಾರೂ ಇದ್ರ ಬಗ್ಗೆ ಅಲಕ್ಷ್ಯ ಮಾಡಬೇಡ್ರಿ. ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ. ತಿಳ್ಕೊಬಲ್ಲವ್ರ ಹತ್ರ ಹೋಗಿ ಸಂಶಯಗಳನ್ನ ಇದಕ್ಕೆ ನಿವಾರಣೆ ಮಾಡ್ಕೊಳ್ಳಿ. ಯಾರಿಗಾರ ಏನಾದ್ರು ಸಂಶಯ ಇದ್ರೆ ಈಗ ಕೇಳ್ರಿ ಅಂದ್ರೆ ಅಜ್ಜವರು. ಯಾರು ಇದ್ರ ಬಗ್ಗೆ ಇದೇ ಇಲ್ಲ ಲೇಸನ. ಇದ್ರ ಸಂಶೋಧನೆ ಮಾಡವ್ರು ಯಾರು? ಬಾಳೆದ ಬಗ್ಗೆ ಕೇಳ್ತೇವೆ, ಬಿಡು ಬಿಡು ಬರ್ಸೋತಿಲ್ಲ. ಹೆಂಗೆ ಕೇಳ್ತೇವೆ ನೋಡಿ ಅದ್ರ ಬಗ್ಗೆ. ಇದು ಹೆಂಗ್ರಿ ಇದ್ರ ಬಗ್ಗೆ ನಾವಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡಿದ್ರೆ ಇದನ್ನು ಸಂಬಂಧ ತಪ್ಪಿಸ್ಕೊಳಕಾಗ್ತೈತಿ, ದುಃಖದಿಂದ ಬಿಡುಗಡೆ ಆಕೈತೆ. ಆಸಕ್ತಿ ಬೇಕಲ್ಲ ಇದ್ರ ಕಡೆ, ಒಲವು ಇದ್ರೆ ಬರ್ತೈತಿ. ಇದ ಒಂದು ಗುರಿ ಆಗಿರ್ಬೇಕು. ನಮ್ಮ ನಿಜದ ಎಚ್ಚರಿಕೆಯನ್ನು ಹೊಂದುವುದು ನಮ್ಮ ಮನುಷ್ಯನ ಜನ್ಮದ ಗುರಿ. ಬಾಕಿದ ಏನು ಅಪೇಕ್ಷೆ ಮಾಡಕ್ ಹೋಗ್ಬೇಡ. ಅದರ ಬೆನ್ನ ಹತ್ತಿ ಮತ್ತೆ ಎಲ್ಲದಲ್ಲಿ ಚಾಲು ಹೋಗ್ತಾವ. ನೀವು ಏನಾರ ಅಪೇಕ್ಷೆ ಮಾಡಿದ ಅನರ್ಥನ. ನೀವು ಮನುಷ್ಯನ ಜನ್ಮ ಏನೋ ಬಂದದ, ಇದ್ರ ಲಾಭ ಮಾಡ್ಕೊ. ಎಲ್ಲವನ್ನು ಕೈಬಿಟ್ಟು ಜಗತ್ತಿನ ಆಗು ಹೋಗುಗಳನ್ನೆಲ್ಲ ಮರೆತು ಕೇವಲ ನಿನ್ನ ಇರುವಿನ ಅನುಸಂಧಾನ ಮಾಡ್ಕೊಂತ ಇದ್ದಾಗ ಇದರ ಅನುಭವ ಮಾಡ್ಕೊಳಕ್ ಬರ್ತೈತಿ.